ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೇ ಅಧ್ಯಾಯ ಪ್ರಾರಂಭ. ಮೊದಲನೆಯ 2 ಶ್ಲೋಕಗಳು. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಶ್ರೀಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಶ್ರೀಕೃಷ್ಣ ಪರಮಾತ್ಮ ತನ್ನ ಕ್ಷೇತ್ರಜ್ಞದ ಜ್ಞಾನವನ್ನು ತಿಳಿಸಿ ಈ ರೀತಿಯಾಗಿ ತಿಳಿದುಕೊಂಡಂಥವರಿಗೆ ಪ್ರಯೋಜನ ಏನು ಅಂತ ಹೇಳಿ ಇನ್ನೂ ಮಹತ್ವದ ವಿಷಯಗಳನ್ನು ಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶ್ರೀ ಭಗವಾನುವಾಚ, ಪರಮಾತ್ಮ ಹೇಳಿದ, ಕೃಷ್ಣ ಹೇಳ್ತಾನೆ, ಯಜ್ಞಾತ್ವಾ ಸರ್ವೇ ಮುನಯಃ ಇತಃ ಪರಾಂ ಸಿದ್ಧಿಂ ಗತಾಃ. ಯಾವುದನ್ನು ತಿಳಿದುಕೊಂಡು ಸಮಸ್ಥರಾದಂತಹ ಜ್ಞಾನಿಗಳು ಈ ಸಂಸಾರದಿಂದ ಉತ್ತಮವಾದಂತಹ ಸಿದ್ಧಿಂ ಅಂದರೆ ಮೋಕ್ಷವನ್ನು ಗತಾಃ ಹೊಂದಿದರೋ ತತ್ ಭೂಯಃ ಪರಂ ಜ್ಞಾನಾನಾಂ ಉತ್ತಮಂ ಜ್ಞಾನಂ ಪ್ರವಕ್ಷ್ಯಾಮಿ. ಆ ಪೂರ್ವದಲ್ಲಿ ಹೇಳಿದ್ದಕ್ಕಿಂತಲೂ ಬೇರೆಯಾದ ಜ್ಞಾನಾನಾಂ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದ ವಸ್ತುಗಳಲ್ಲಿ ಉತ್ತಮಂ ಶ್ರೇಷ್ಠವಾದ ಜ್ಞಾನಂ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದ ವಸ್ತುವನ್ನು ಪ್ರವಕ್ಷ್ಯಾಮಿ ಅಂದರೆ ಹಿಂದೆ ಹೇಳದೇ ಇರುವಂತಹ, ಹಿಂದೆ ಹೇಳಿದ್ದಕ್ಕಿಂತಲೂ ಶ್ರೇಷ್ಠವಾದಂತಹ ಜ್ಞಾನದ ಬಗ್ಗೆ ನಿಮಗೆ ನಾನು ಹೇಳ್ತೇನೆ ಅಂತ ಅರ್ಜುನನಿಗೆ ಹೇಳ್ತಾನೆ. ಈ ಜ್ಞಾನವನ್ನು ಪಡೆದುಕೊಳ್ಳೋಣದರಿಂದ ಏನು ಲಾಭ ಅಂತಂದರೆ, ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ. ಇನ್ನು ಮುಂದೆ ನಾನು ಏನು ವಿಷಯವನ್ನು ಹೇಳ್ತಾ ಇದ್ದೇನೆ ಅದನ್ನು ಸಂಪಾದಿಸಿಕೊಂಡು ಮಮ ಸಾಧರ್ಮ್ಯಂ ನನ್ನ ಸಾಧರ್ಮವನ್ನು, ಸಾಧರ್ಮ ಅಂತಂದ್ರೆ ನಾನೇನು ಮಾಡ್ತೇನೆ ಅದನ್ನೇ ಮಾಡೋದು, ನಾನು ಹೆಂಗೆ ಮಾಡ್ತೇನೆ ಹಾಗೆ ಮಾಡೋದು ವನ್ನ ಆಗತಾಹ ಹೊಂದುತ್ತಾರೆ. ಜ್ಞಾನಿಗಳು ಹೊಂದುವ ಆ ಸಮಾನ ಧರ್ಮಗಳನ್ನು ಹೇಳುತ್ತೇನೆ. ಅಂದರೆ ಹೇಗೆ ನಾನು ಸರ್ಗೇ ಅಪಿ ಸೃಷ್ಟಿಕಾಲದಲ್ಲಿಯೂ ನ ಉಪಜಾಯಂತೆ ಹುಟ್ಟುವುದಿಲ್ಲ, ಚ ಮತ್ತು ಪ್ರಳಯ ಕಾಲದಲ್ಲಿಯೂ ನ ವ್ಯಥಂತಿ ದುಃಖ ಪಡುವುದಿಲ್ಲ. ಪರಮಾತ್ಮ ಸೃಷ್ಟಿಕಾಲದೊಳಗೆ ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ದುಃಖ ಪಡೋದಿಲ್ಲ. ನೋಡಿ, ನಾವೆಲ್ಲರೂ ದುಃಖ ಪಡೋದು ಯಾಕೆ ಅಂತ ಹೇಳಂತಂದರೆ ಮರಣ ಬರ್ತದೆ ಅನ್ನುವುದಕ್ಕೆ ದುಃಖ ಪಡ್ತೇವೆ. ಮರಣ ಯಾಕೆ ಬರ್ತದೆ ಅಂತಂದರೆ ನಮಗೆ ಹುಟ್ಟು ಇದ್ದದ್ರಿಂದ ಮರಣ ಬರ್ತದೆ. ಯಾವುದಕ್ಕೆ ಹುಟ್ಟು ಅದಕ್ಕೆ ಮರಣ ಇರಲೇಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾದದ್ದೇನು ಅಂತಂದರೆ ನಮಗೆ ಮರಣ ಬರೋದು ಬೇಡ ಅಂತಲ್ಲ, ಹುಟ್ಟು ಬರೋದು ಬೇಡ ಅಂತ ಕೇಳ್ಕೊಳ್ಬೇಕು. ಜ್ಞಾನಿಗಳು ಅದನ್ನೇ ಕೇಳ್ಕೊಳ್ತಾರೆ. ಅಜ್ಞಾನಿಗಳು
ಮರಣ ಬರೋದು ಬೇಡ ಅಂತ ಕೇಳ್ಕೊಳ್ತಾರೆ. ಉದಾಹರಣೆಗೆ ಹಿರಣ್ಯಕಶಿಪು, ಶಿಶುಪಾಲ, ದಂತವಕ್ತ್ರ, ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಏನೇನು ದೈತ್ಯರ ಹೆಸರುಗಳನ್ನು ನೀವು ತಗೊಳ್ರಿ. ಅವ್ರೇನು ತಪಸ್ಸು ಮಾಡ್ಯಾರ, ತಪಸ್ಸು ಮಾಡಿ ಕಡೀಕೆ ಕೇಳಿದ್ದೇನು ಅಂತೇಳಂತಂದರೆ ನನಗೆ ಮರಣ ಬರೋದು ಬೇಡ ಅಂತ. ಆದರೆ ಯಾರಾದರೂ ಬದುಕಿದ್ದಾರೆ ಇವತ್ತು? ಎಲ್ಲರೂ ಸತ್ತವ್ರೆ. ಅದಕ್ಕೆ ಜ್ಞಾನಿಗಳು ಏನು ಕೇಳ್ಕೊಳ್ಬೇಕು ಅಂತಂದರೆ, ಹುಟ್ಟು ಬರದೇ ಇರೋ ಹಂಗೆ ಮಾಡು. ಅದನ್ನೇ ದಾಸರು ಹೇಳ್ತಾರೆ, ಹುಟ್ಟಿಸಲೇ ಬೇಡಯನ್ನ ಹುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹೇ ಕೃಷ್ಣ, ನನಗೆ ಹುಟ್ಟು ಅಂತನ್ನುವುದನ್ನು ತರಬೇಡ. ಯಾಕೆ ಅಂತಂದರೆ ಹುಟ್ಟಿದವನು ಸಾಯಲೇಬೇಕು, ಸಂಸಾರದಲ್ಲಿ ಇರಲೇಬೇಕು. ಸಂಸಾರದಲ್ಲಿ ಇದ್ದ ಮೇಲೆ ಪಾಪ ನಮ್ಮ ಕಡೆಯಿಂದ ಆಗೇ ಆಗ್ತದೆ. ಅದಕ್ಕೆ ನಮಗೆ ಈ ಹುಟ್ಟು ಅಂತನ್ನುವುದನ್ನು ಕೊಡಬೇಡ ಅಂತ ಕೇಳಿಕೊಂಡಂತೆ ಯಾರು ಪರಮಾತ್ಮ ಇನ್ನು ಮುಂದೆ ಏನು ಹೇಳೋನಿದ್ದಾನೆ ಕೃಷ್ಣ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಜನನ ಮರಣಗಳು ಇರೋದಿಲ್ಲ. ಅರ್ಥಾತ್ ಮೋಕ್ಷವನ್ನು ಅವನು ಕರುಣಿಸ್ತಾನೆ. ಜನನ ಇಲ್ಲ ಅಂತಂದಮೇಲೆ ಮೋಕ್ಷವು ಅವನಿಗೆ ಇಲ್ಲ ಅಂತಲೇ ಅರ್ಥ. ಏನು ಹೇಳ್ತಾನೆ ಅಂತನ್ನೋದನ್ನು ಮತ್ತೆ ನಾವು ನಾಳಿನ ದಿವಸ ನೋಡೋಣ. ಇವತ್ತಿನ ದಿವಸ ಗಣೇಶ ಚತುರ್ಥಿ. ಶ್ರೀ ವಿಘ್ನ ಹರ ಗಣಪತಿ ವಿಘ್ನೇಶ ಅಂತ ಕರೀತಾರೆ. ವಿಘ್ನೇಶ ವಿಘ್ನ ಅಂಥೇಳಂತಂದರೆ ಇಂಟ್ರಪ್ಷನ್ ಅಂತ ಅರ್ಥ. ವಿಘ್ನೇಶ ಅಂಥೇಳಂತಂದರೆ ವಾಸ್ತವಿಕವಾಗಿ ವಿಘ್ನಗಳನ್ನು ಮಾಡೋದರೊಳಗೆ ಈಶನಾದಂಥವನು. ಶಬ್ದದ ಅರ್ಥ ಹಾಗಾಗ್ತದೆ. ವಿಘ್ನೇಶ ಅಂತೇಳಿ ಅಂದರೆ ವಿಘ್ನ ಅಂತಂದರೆ ಇಂಟ್ರಪ್ಷನ್. ಸಾರಿ ಫಾರ್ ದ ಇಂಟ್ರಪ್ಷನ್, ರುಕಾವಟ್ ಕೇಲಿಯೇ ಖೇದ ಹೇ ಅಂತ ಹೇಳ್ತೀವಿ. ಈ ರುಕಾವಟ್ ಏನದ ಇದೇ ವಿಘ್ನ. ವಿಘ್ನೇಶ ಅಂಥೇಳಂತಂದರೆ ಈ ವಿಘ್ನವನ್ನು ತಂದು ಕೊಡೋರೊಳಗೆ ದೊಡ್ಡವನು ಅಂತ ಶಬ್ದಾರ್ಥ ಆಗ್ತದೆ. ಆದರೆ ಹಂಗಲ್ಲ. ವಿಘ್ನ ಅನ್ನುವ ಒಂದು ಗಣ, ಆ ಗಣಕ್ಕೆ ಇವನು ಈಶ. ಇವನ ಸ್ತೋತ್ರ ಮಾಡೋಣದ್ರಿಂದ ಆ ವಿಘ್ನಗಳು ನಮಗೆ ಬರುವುದಿಲ್ಲ ಅನ್ನುವುದಕ್ಕಾಗಿ ಇವನು ವಿಘ್ನೇಶ. ಆ ಗಣಕ್ಕೆ ಈಶನಾದದ್ದರಿಂದ ಗಣೇಶ ಇತ್ಯಾದಿ ಹೆಸರುಗಳು ಅವನಿಗೆ ಬಂದಿವೆ. ಇಂತಹ ಗಣಪತಿ ಇವತ್ತಿನ ದಿವಸ ಪರಮಾತ್ಮನ ದರ್ಶನವನ್ನು ಮಾಡಿ ಬರುವ ಕಾಲದಲ್ಲಿ ಚಂದ್ರ ನೋಡಿ ನಕ್ಕ. ಅದಕ್ಕಾಗಿ ಸಮಂತಕ ಉಪಾಖ್ಯಾನ ಕೇಳಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ಅಭಿಪ್ರಾಯ ಏನು ಅಂತೇಳಂತಂದರೆ, ನಿಮಗೆ ಏನೇ ತೊಂದರೆಗಳು ಬಂದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಇದು ಸರ್ವ ಪರಿಹಾರಕ. ಅದಕ್ಕೆ ಚಂದ್ರನಿಗೆ ಬಂದದ್ದು ಅಪವಾದ, ಚಂದ್ರ ಮಾಡಿದ್ದ ಅಪರಾಧ ಅಲ್ಲ. ಸೊ ಅಪರಾಧಕ್ಕೂ ಅಪವಾದಕ್ಕೂ ವ್ಯತ್ಯಾಸ ಇದೆ. ಅಪರಾಧ ನಾನು ಬುದ್ಧಿಪೂರ್ವಕವಾಗಿ ಮಾಡುವಂಥದ್ದು, ಆದರೆ ಅಪವಾದ ದಾರಿ ಒಳಗೆ ಹೋಗೋರು ನಮ್ಮ ಬಗ್ಗೆ ಅಪವಾದವನ್ನು ಕೊಡಬಹುದು. ಅಪವಾದಗಳು ಬಂದರೆ ದೇವರ ನಾಮಸ್ಮರಣೆಯನ್ನು ಮಾಡಿ ನಾವು ಪರಿಹಾರ ಮಾಡಿಕೊಳ್ಳಬಹುದು. ಅಪರಾಧ ನಾನೇ ಮಾಡೋದಾದ್ದರಿಂದ ಅಪರಾಧಗಳು ನನ್ನ ಕಡೆ ಆಗದೇ ಇರೋ ಹಂಗೆ ಪ್ರೇರಣೆ ಮಾಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇಂತಹ ವಿಶ್ವಂಭರ ಗಣಪತಿಯ ಅಂತರ್ಯಾಮಿಯಾದಂತಹ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ಮುಖ್ಯ ವಿಘ್ನ ಪರಿಹಾರಕ ಅಂತಂದರೆ ಲಕ್ಷ್ಮೀ ನರಸಿಂಹದೇವರು. ನರಸಿಂಹದೇವರ ಸ್ಮರಣೆ, ಅವರನ್ನೇ ವಿಶ್ವಂಭರ ಅಂತ ಕರೆಯೋದು. ನರಸಿಂಹದೇವರಿಗೆ ವಿಶ್ವಂಭರ ಅಂತ ಕರೀತಾ ಇದ್ದಾರೆ. ವಿಘ್ನವನ್ನು ಪರಿಹಾರ ಮಾಡುವ ಸರ್ವ ಸಮರ್ಥನಾದಂತಹ ದೇವರು ನರಸಿಂಹದೇವರು. ಆ ನರಸಿಂಹದೇವರು ಭಾರತೀರಮಣ ಮುಖ್ಯ ಪ್ರಾಣ ಹಾಗೂ ಆ ವಿಘ್ನ ವಿನಾಶಕನ ಅನುಗ್ರಹದಿಂದ ನಮ್ಮಲ್ಲಿ ಸಾಧನೆಗೆ ಅಡ್ಡಿಯಾದಂತಹ ಎಲ್ಲ ವಿಘ್ನಗಳು ಪರಿಹಾರ ಮಾಡಿ ನಮ್ಮ ಕಡೆಯಿಂದ ಹೆಚ್ಚಿನ ಸಾಧನ ಮಾಡಿಸ್ಲಿ ಅಂತ ಎಲ್ಲ ಶ್ರೋತೃ ವೃಂದದವರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೇ ಅಧ್ಯಾಯದ 3 ಹಾಗೂ 4ನೇ ಶ್ಲೋಕಗಳು. ಮಮ ಯೋನಿರ್ಮಹದ್ಬ್ರಹ್ಮ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ.
ತತೋ ಭವತಿ ಭಾರತ ಸರ್ವಯೋನಿಷು ಕೌಂತೇಯ ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ ಅಹಂ ಬೀಜಪ್ರದಃ ಪಿತಾ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಂ ಅಹಂ ಬೀಜಪ್ರದಃ ಪಿತಾ. ಶ್ರೀಕೃಷ್ಣ ಪರಮಾತ್ಮ ಬಹಳ ಮಹತ್ವದ ಪ್ರಮೇಯವನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಎಲೆ ಅರ್ಜುನನೇ, ಮಹದ್ ಬ್ರಹ್ಮ ಮಮ ಯೋನಿಹಿ, ದೊಡ್ಡದಾದಂತಹ ಬ್ರಹ್ಮ ಚಿತ್ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿಯು ಮಮ ಯೋನಿಹಿ ನನ್ನ ಹೆಂಡತಿ. ಅಂದರೆ ಪ್ರಕೃತಿ ಅಂತ ನೀವೇನು ಹೇಳ್ತೀರಿ ಅದು ನನ್ನ ಹೆಂಡತಿನೇ, ಲಕ್ಷ್ಮೀದೇವಿನೇ. ತಸ್ಮಿನ್ ಆ ಚಿತ್ ಪ್ರಕೃತಿಯಲ್ಲಿ ಅಹಂ ನಾನು ಗರ್ಭಂ ದದಾಮಿ ಗರ್ಭವನ್ನು ಇರಿಸ್ತೇನೆ. ತತಃ ಆ ಗರ್ಭದಿಂದ ಸರ್ವಭೂತಾನಾಂ ಸಂಭವಃ ಭವತಿ, ನಾನು ಅವಳಲ್ಲಿ ಗರ್ಭವನ್ನು ಇಡುವುದರಿಂದ ಸಮಸ್ತವಾದಂತಹ ಪ್ರಾಣಿಗಳ ದೇಹ ಸಂಬಂಧ ರೂಪವಾದಂತಹ ಉತ್ಪತ್ತಿಯು ಭವತಿ ಆಗುತ್ತದೆ. ಸೊ ಇಡೀ ಜಗತ್ತಿನ ಸೃಷ್ಟಿಗೆ ಮುಖ್ಯಕರ್ತ ಪರಮಾತ್ಮ. ಅವನು ತಂದೆಯ ಸ್ಥಾನದಲ್ಲಿ ಇದ್ದಾನೆ. ಈ ಪ್ರಕೃತಿ ಏನಿದೆ ಇದು ಮಹಾಲಕ್ಷ್ಮಿಯೇ ಆಗಿದ್ದಾಳೆ, ಅವಳು ತಾಯಿಯ ರೂಪದಿಂದ ಇದ್ದಾಳೆ. ಅರ್ಜುನನಿಗೆ ಮತ್ತೆ ಪ್ರಶ್ನೆ, ಹಾಗಾದರೆ ಜಗತ್ತಿನ ಸೃಷ್ಟಿಕಾಲದಲ್ಲಿ ಏನು ಭೂತಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ, ಅವುಗಳಿಗೆ ಮಾತ್ರ ಪರಮಾತ್ಮ ಕಾರಣನೋ ಅಥವಾ ಇವತ್ತು ನಿನ್ನೆ ನಾಳೆ ಸೃಷ್ಟಿ ಆಗುವಂತಹ ಎಲ್ಲವುದಕ್ಕೂ ಪರಮಾತ್ಮ ಕಾರಣನೋ ಅಂತ ಪ್ರಶ್ನೆ ಮಾಡಿದಾಗ ಮುಂದೆ ಮತ್ತೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಕೌಂತೇಯ, ಎಲೆ ಅರ್ಜುನನೇ, ಸರ್ವಯೋನಿಷು ಯಾಹ ಮೂರ್ತಯಃ ಸಂಭವಂತಿ ಅಂದರೆ ದೇವ ಮನುಷ್ಯ ತಿರ್ಯಗಾದಿ ಸಮಸ್ತ ಯೋನಿಗಳಲ್ಲಿ ದೇವತೆಗಳು, ಮನುಷ್ಯ, ನಾವು ನೀವು ಮನುಷ್ಯರು, ತಿರ್ಯಕ್ ಅಂತಂದ್ರೆ ಪ್ರಾಣಿಗಳು, ಇವುಗಳಲ್ಲಿ ಯಾಹ ಮೂರ್ತಯಃ ಸಂಭವಂತಿ, ಯಾವ ದೇಹಗಳು ಹುಟ್ಟುತ್ತಾವೆಯೋ ತಾಸಾಂ ಆ ದೇಹಗಳಿಗೆ ಮಹದ್ಬ್ರಹ್ಮ ಮಹಾಲಕ್ಷ್ಮಿಯು ಯೋನಿಹಿ ಕ್ಷೇತ್ರ ರೂಪವಾದ ಕಾರಣಳು ತಾಯಿಯು. ಎಲ್ಲೆಲ್ಲಿ ಏನೇನು ಹುಟ್ಟುತ್ತಾವೆ ನೋಡ್ರಿ, ಎಲ್ಲ ಹುಟ್ಟುವಿಗೂ ಕಾರಣ ಲಕ್ಷ್ಮಿನೇ. ಎಲ್ಲರೊಳಗೂ ಲಕ್ಷ್ಮಿ ಅನುಸಂಧಾನವನ್ನು ಮಾಡಬೇಕು. ಹುಟ್ಟಿಸುವ ಪ್ರತಿಯೊಬ್ಬ ಹೆಣ್ಣು ಮಗಳು, ಹೆಣ್ಣು ಪ್ರಾಣಿ ಅಂತ ಏನೇನು ಬರ್ತದೋ ಎಲ್ಲವೂ ಲಕ್ಷ್ಮೀದೇವಿ. ಈ ಅನುಸಂಧಾನ ಮಾಡಬೇಕು. ಅಹಂ ನಾನು ಬೀಜಪ್ರದಃ ನಾನು ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮ ಗರ್ಭಾದಾನ ಮಾಡುವ ಪಿತಾ, ತಂದೆ. ಬರೇ ಮನುಷ್ಯರಲ್ಲಿ ಹುಟ್ಟಿದಾಗ ಮಾತ್ರ ಹಿಂಗೆ ವಿಚಾರ ಮಾಡುವುದಲ್ಲ, ಪ್ರತಿಯೊಂದು ಭೂತಗಳಲ್ಲಿಯೂ ಹುಟ್ಟಿಸುವವನು ಪರಮಾತ್ಮ, ಅಲ್ಲಿ ಗರ್ಭಾದಾನವನ್ನು ಮಾಡುವವನು ಪರಮಾತ್ಮ, ಕ್ಷೇತ್ರವಾಗಿ ಇರುವಂಥವಳು ತಾಯಿಯಾದಂತಹ ಮಹಾಲಕ್ಷ್ಮೀ ದೇವಿ. ಇದೇ ಅನುಸಂಧಾನವನ್ನೇ ಮಾಡಬೇಕು ಅಂತ ಹೇಳಿ, ಹಾಗಾದರೆ ಎಲ್ಲರನ್ನೂ ಸೃಷ್ಟಿ ಮಾಡೋದು ನೀನೇ ಆಯಿತು ಅಂತೇಳಂತಂದರೆ ಗುಣತ್ರಯಗಳ ವಿಭಾಗ ಹೇಗೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಅದರ ಉತ್ತರವನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಇಲ್ಲಿಗೆ ಮುಗಿಸೋಣ. ಋಷಿಪಂಚಮಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಅಸ್ಮದ್ಗುರು ಅಂತರ್ಗತ ಶ್ರೀಮದ್
ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಸಪ್ತಋಷ್ಯಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ, ಅಂಬ್ರಣೀಪತಿ ವೇದವ್ಯಾಸಾಭಿನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೇ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ಸತ್ವಂ ರಜಸ್ತಮ ಇತಿ, ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾಃ, ಗುಣಾ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ, ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹೇನಮವ್ಯಯಂ, ದೇಹೇ ದೇಹೀನಮವ್ಯಯಂ ತತ್ರ ಸತ್ವಂ ನಿರ್ಮಲತ್ವಾತ್, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ, ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ, ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ, ಜ್ಞಾನಸಂಘೇನ ಚಾನಘ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹೇನಮವ್ಯಯಂ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಗುಣತ್ರಯದಿಂದ ಉಂಟಾಗುವಂತಹ ಬಂಧದ ರೀತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ರೀತಿಯಾಗಿ ಯಾವ ಗುಣಗಳು ನಮ್ಮನ್ನು ಬಂಧಿಸ್ತವೆ ಅಂತ. ಮಹಾಬಾಹೋ, ಮಹಾಬಾಹುಶಾಲಿಯಾದ ಅರ್ಜುನನೇ, ಪ್ರಕೃತಿ ಸಂಭವಾಃ ಸತ್ವಂ ರಜಃ ತಮಃ ಇತಿ ಗುಣಾಃ. ಪ್ರಕೃತಿಯಿಂದ ಉಂಟಾದ ಸತ್ವ ರಜಸ್ಸು ತಮಸ್ಸು ಎಂದು 3 ಗುಣಗಳು. ಆ ಗುಣಾಭಿಮಾನಿಗಳಾದ ದೇವತೆಗಳು ದೇಹೇ ಸ್ಥಿತಂ, ದೇಹದಲ್ಲಿರುವ, ಅವ್ಯಯಂ ದೇಹಿನಂ ನಿಬಧ್ನಂತಿ, ಸ್ವರೂಪತಃ ನಾಶರಹಿತನಾದ ಜೀವನನ್ನು ಬಂಧಿಸುತ್ತವೆ. ಸತ್ವ ರಜಸ್ಸು ತಮಸ್ಸು ಅಂತನ್ನುವ ಗುಣಗಳು. ಅನಘ ಅಂದರೆ, ಅಘ ಅಂತಂದರೆ ಪಾಪ, ಅನಘ ಅಂತಂದರೆ, ಅನಘ ಅಂತಂದರೆ ಪಾಪರಹಿತನಾದ ಅರ್ಜುನನೇ. ಕೆಲವು ಮಂದಿ ಹೆಣ್ಮಕ್ಳ ಹೆಸರನ್ನು ಇಟ್ಟಿರ್ತಾರೆ, ಅಲ್ಲಿ ಅನಘ ಆ ಬಂತ ಸ್ತ್ರೀಲಿಂಗ, ಅದು ಲಕ್ಷ್ಮೀದೇವಿ. ಅನಘ ಪಾಪರಹಿತನಾದ ಅರ್ಜುನನೇ. ತತ್ರ ಆ ದೇವತೆಗಳಲ್ಲಿಯೂ ರಜಸ್ತಮೋ ಗುಣಗಳಲ್ಲಿಯೂ ಸತ್ವಂ ಸತ್ವಗುಣವು, ಸತ್ವಾಭಿಮಾನಿ ದೇವತೆಯಾದ ಶ್ರೀದೇವಿಯು ಅಂದರೆ ಸತ್ವ ರಜಸ್ಸು ತಮಸ್ಸು, ಶ್ರೀ ಭೂ ದುರ್ಗಾ. ಸತ್ವಕ್ಕೆ ಶ್ರೀದೇವಿ, ರಜಕ್ಕೆ ಭೂದೇವಿ, ತಮಸ್ಸಿಗೆ ದುರ್ಗಾದೇವಿ. ಇಲ್ಲಿ ಸತ್ವಾಭಿಮಾನಿ ದೇವತೆಯಾದ ಶ್ರೀದೇವಿಯು ನಿರ್ಮಲತ್ವಾತ್, ನಿರ್ಮಲವಾದದ್ದರಿಂದ, ಅನಾಮಯಂ ಸತ್ ಅಂದರೆ ರೋಗವನ್ನು ಉಂಟು ಮಾಡದೆಯೇ ಇರುವುದಾಗಿ, ಪ್ರಕಾಶಂ ಸತ್ ತತ್ವಜ್ಞಾನವನ್ನು ಉಂಟು ಮಾಡುವುದಾಗಿ, ಸುಖ ಸಂಗೇನ ಸುಖ ಸಂಬಂಧದಿಂದ, ಚ ಮತ್ತು ಜ್ಞಾನ ಸಂಗೇನ ಜ್ಞಾನ ಸಂಬಂಧದಿಂದಲೂ, ದೇಹಿನಂ ಸಾತ್ವಿಕ ಜೀವನನ್ನು ಬಧ್ನಾತಿ ಬಂಧಿಸುತ್ತಾಳೆ. ಅಂದರೆ ಸತ್ವಗುಣ ಹೆಂಗೆ ಬಂಧಕ ಆಗ್ತದೆ ಅಂತಂದರೆ ಈ ರೀತಿಯಾಗಿ ಬಂಧಕ ಆಗ್ತದೆ, ಜ್ಞಾನದ ಮುಖಾಂತರವಾಗಿ. ಅಂದರೆ ಅಷ್ಟು ಜ್ಞಾನ ಪಡೆದೇ ತೀರಬೇಕು ಅಂತನ್ನುವ ಬಂಧನಕ್ಕೆ ಬೀಳದ ಹೊರತು, ನಮಗೆ ನಾವು ಚೌಕಟ್ಟು ಹಾಕ್ಕೊಳ್ಳೋದು ಹೊರತು ಏನೂ ಸಾಧನ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಶ್ರೀದೇವಿ ಅಂದರೆ ಸತ್ವ ಗುಣಕ್ಕೆ ಅಭಿಮಾನಿನಿಯಾದಂತಹ ಶ್ರೀದೇವಿ ನಮಗೆ ಈ ರೀತಿಯಾಗಿ ಅವಳು ಅನುಗ್ರಹವನ್ನು ಮಾಡ್ತಾಳೆ. ಈ 2 ಶ್ಲೋಕಗಳ ಸಾರಾಂಶ ಹೀಗಿದೆ. ಮಹಾಬಾಹೋ ಅರ್ಜುನನೇ, ಸತ್ವ ರಜಸ್ಸು ತಮಸ್ಸು ಎಂಬವು ಜಡ ಪ್ರಕೃತಿಯಿಂದ ಮೂಡಿ ಬಂದಂತಹ ಗುಣಗಳು.
ಸತ್ವಾಭಿಮಾನಿಯಾದ ಶ್ರೀತತ್ವ, ರಜೋಭಿಮಾನಿಯಾದ ಭೂತತ್ವ ಮತ್ತು ತಮೋಭಿಮಾನಿಯಾದ ದುರ್ಗಾತತ್ವ. ಇವು ಚೇತನ ಪ್ರಕೃತಿಯಿಂದಲೇ ಮೂಡಿಬಂದ ರೂಪಗಳು. ಅಳಿವಿರದ ಜೀವನನ್ನು ಇವು ದೇಹದಲ್ಲಿ ಕಟ್ಟಿ ಹಾಕುತ್ತವೆ, ಅಂದರೆ ಬಂಧಿಸುತ್ತವೆ. ಹೇಗೆ ಅಂದರೆ ಇವುಗಳಲ್ಲಿ ಸತ್ವಗುಣ, ಅಂದರೆ ಸತ್ವಗುಣದ ಅಭಿಮಾನಿಯಾದ ಶ್ರೀತತ್ವ ಪರಿಶುದ್ಧವಾದದ್ದು. ಅಲ್ಲಿ ಒಟ್ಟ ಹೊಲಸು ಅಂತನ್ನುವುದಿಲ್ಲ, ಪಾಪ ಅಂತನ್ನುವುದೂ ಇಲ್ಲ. ಅದರಿಂದ ಜ್ಞಾನದ ಬೆಳಕು ನೀಡುವಂಥದ್ದು. ಸತ್ವಗುಣ ಜ್ಞಾನದ ಬೆಳಕನ್ನು ನೀಡುವಂಥದ್ದು. ನಮ್ಮಲ್ಲಿರುವ ರೋಗಗಳನ್ನು ಪರಿಹಾರ ಮಾಡುವಂಥದ್ದು. ಪರಿಶುದ್ಧನೇ ಅದು ಸುಖದ ನಂಟಿನಿಂದ ಮತ್ತು ತಿಳಿವಿನ ನಂಟಿನಿಂದ ಕಟ್ಟಿ ಹಾಕುತ್ತದೆ. ಹೀಗೆ ಅದು ಕೂಡ ಬಂಧಕವಾಗಿದೆ ಅಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 14ನೆಯ ಅಧ್ಯಾಯದ 7 ಹಾಗೂ 8ನೆಯ ಶ್ಲೋಕಗಳು. ರಜೋರಾಜಾತ್ಮಕಂ ವಿದ್ಧಿ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಸಂಗಸಮುದ್ಭವಂ ತೃಷ್ಣಾಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ ಕರ್ಮಸಂಗೇನ ದೇಹಿನಂ ತಮಸ್ತ್ವಜ್ಞಾನಜಂ ವಿದ್ಧಿ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ ತನ್ನಿಬಧ್ನಾತಿ ಭಾರತ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಶ್ರೀಕೃಷ್ಣ ಪರಮಾತ್ಮ ರಜೋಗುಣದ ತಮೋಗುಣದ ಕಾರ್ಯವನ್ನು ಹೇಳ್ತಾನೆ. ಸತ್ವಗುಣದ ಕಾರ್ಯ ಪರಮಾತ್ಮನನ್ನು ಕಾಣುವುದು ಅಂತ ಹೇಳಿದಾಗ ರಜೋಗುಣದಿಂದ ಏನಾಗ್ತದೆ? ತೃಷ್ಣಾಸಂಗ ಸಮುದ್ಭವಂ. ಎಲೆ ಅರ್ಜುನನೇ, ತೃಷ್ಣಾಸಂಗ ಸಮುದ್ಭವಂ ರಜಃ ರಾಗಾತ್ಮಕಂ ವಿದ್ಧಿ. ಆಸೆಯನ್ನು ಸ್ನೇಹವನ್ನು ಹುಟ್ಟಿಸುವ ರಜೋಗುಣವನ್ನು, ರಜೋಭಿಮಾನಿ ದೇವತೆಯನ್ನು ರಾಗಾತ್ಮಕಂ ಪದಾರ್ಥಗಳನ್ನು ಸೃಷ್ಟಿಸಿ ಪ್ರಕಾಶಪಡಿಸುವವರಾಗಿ ವಿದ್ಧಿ, ತಿಳಿದುಕೋ. ತತ್ ಆ ರಜೋಭಿಮಾನಿ ದೇವತೆಯು, ಆ ರಜೋಗುಣವು ದೇಹಿನಂ ಜೀವರನ್ನು ಕರ್ಮಸಂಗೇನ ನಿಬಧ್ನಾತಿ, ಕರ್ಮ ಸಂಬಂಧದಿಂದ ಅದು ನಮ್ಮನ್ನು ಬಂಧನ ಮಾಡ್ತದೆ. ರಜೋಗುಣ ಹೇಗೆ ಬಂಧ ಮಾಡ್ತು? ಜ್ಞಾನಾದಿಗಳನ್ನು ಹುಟ್ಟಿಸಿ ನಮ್ಮನ್ನು ಬಂಧನ ಮಾಡಿದರೆ, ರಜೋಗುಣ ಕರ್ಮವನ್ನು ಮಾಡಿಸಿ ನಮ್ಮನ್ನು ಬಂಧಿಸ್ತದೆ. ಮುಂದೆ ತಮಸ್ತ್ವಜ್ಞಾನಜಂ ವಿದ್ಧಿ. ಎಲೆ ಅರ್ಜುನನೇ, ಅಜ್ಞಾನಜಂ ತಮಹತು ಸರ್ವದೇಹಿನಾಂ ಮೋಹನಂ ವಿದ್ಧಿ. ಅಜ್ಞಾನಕ್ಕೆ ಕಾರಣವಾದ ತಮೋಭಿಮಾನಿ ದೇವತೆಯು ಅಥವಾ ತಮೋಗುಣವು ಸರ್ವದೇಹಿನಾಂ ಸಮಸ್ತ ಜೀವರಿಗೆ ಮೋಹನಂ ತಪ್ಪು ತಿಳುವಳಿಕೆ, ಮಿಥ್ಯಾಜ್ಞಾನ ಇವುಗಳನ್ನು ಹುಟ್ಟಿಸುತ್ತದೆ ಎಂದು ತಿಳಿದುಕೋ. ತತ್ ಆ ತಮೋಭಿಮಾನಿ ದೇವತೆಯು, ತಮೋಗುಣವು, ಇವು ಎರಡೂ ಏನು ಹುಟ್ಟಿಸ್ತಾವೆ ನಮ್ಮ ದೇಹದಲ್ಲಿ ಅಂತಂದರೆ ಪ್ರಮಾದ, ಆಲಸ್ಯ, ನಿದ್ರಾಭಿಹಿ. ಮಾಡಬೇಕಾದ ಕಾರ್ಯದಲ್ಲಿ ಅನವಧಾನ ಅಂದರೆ ಆಸಕ್ತಿ ಇಲ್ಲದೆ ಇರುವಂಗೆ ಮಾಡೋದು,
ಮಾಡಬೇಕಾದ ಕಾರ್ಯ ಸಮೀಪಿಸಿದರೂ ಕೂಡ ಪ್ರಯತ್ನ ಮಾಡದೇ ಇರೋದು, ಆಲಸ್ಯತನದಿಂದ ಇರೋದು. ಅದರ ಜೊತೆಗೆ ಗಡದ್ದ ನಿದ್ದೆ ಮಾಡುವಂಥದ್ದು. ಇವುಗಳಿಂದ ನಿಬಧ್ನಾತಿ. ಆಲಸ್ಯ ನಮ್ಮಲ್ಲಿ ತಲೆದೂರ್ತು ಅಂತಂದರೆ, ನಿದ್ರೆ ತಲೆದೂರ್ತು ಅಂತ ಹೇಳಂತಂದರೆ, ತಪ್ಪು ತಿಳುವಳಿಕೆ ನಮ್ಮಲ್ಲಿ ತಲೆದೂರ್ತು ಅಂತ ಹೇಳಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮಲ್ಲಿ ತಮೋಗುಣ ಜಾಗೃತವಾಗಿದೆ. ಜ್ಞಾನ ಕಾರ್ಯವನ್ನು ಮಾಡದೇನೆ ಕರ್ಮದಲ್ಲೇನೆ ನಾವು ನಿಷ್ಣಾತರಾಗಿ ಕರ್ಮವನ್ನು ಮಾಡ್ಕೋತ ಇದ್ವಿ, ಅದರೊಳಗೇ ಆನಂದವನ್ನು ಪಡ್ತಾ ಇದ್ವಿ ಅಂತ ಹೇಳಂತಂದರೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮಲ್ಲಿ ರಜೋಗುಣ ಜಾಗೃತವಾಗಿದೆ. ಪಾಠ, ಪ್ರವಚನ, ಜ್ಞಾನ ಕಾರ್ಯ ಇವುಗಳನ್ನು ನಾವು ಮಾಡಲಿಕ್ಕೆ ಮನಸ್ಸು ಪ್ರೇರೇಪಿಸ್ತು ಅಂತ ಹೇಳಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಸತ್ವಗುಣ ಜಾಗೃತವಾಗಿದೆ. ಹೀಗೆ ಈ ಮೂರೂ ಗುಣಗಳು ನಮ್ಮಲ್ಲಿ ಇದ್ದು ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾವೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ರಜೋಗುಣ ಅಂದರೆ ರಜೋಗುಣದ ಅಭಿಮಾನಿಯಾದ ಭೂತತ್ವ ರಂಜಿಸುವಂಥದ್ದು, ಆಸೆ ಆಸಕ್ತಿಗಳನ್ನು ಹುಟ್ಟಿಸುವಂಥದ್ದು ಎಂದು ಅದು ಜೀವನನ್ನು ಕರ್ಮದ ನಂಟಿನಿಂದ ಕಟ್ಟಿ ಹಾಕ್ತದೆ. ಯಾವುದು? ರಜೋಗುಣ. ಎಲ್ಲ ಜೀವಿಗಳಿಗೆ ಅಜ್ಞಾನ ನೀಡುವಂಥದ್ದು, ಭ್ರಮೆಗೊಳಿಸುವಂಥದ್ದು ತಮೋಗುಣ. ತಮೋಗುಣಾಭಿಮಾನಿಯಾದಂತಹ ದುರ್ಗಾದೇವಿ, ದುರ್ಗಾ ತತ್ವ. ಎಲೆ ಅರ್ಜುನನೇ, ಅದು ಮೈ ಮರೆವು, ಸೋಮಾರಿತನ ಮತ್ತು ನಿದ್ದೆಗಳಿಂದ ನಮ್ಮನ್ನು ಕಟ್ಟಿ ಹಾಕ್ತದೆ ಅನ್ನುವ ವಿಚಾರ, ಅದ್ಭುತವಾದಂತಹ ಪ್ರಾಕ್ಟಿಕಲ್ ಆದಂತಹ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಈ ಶ್ಲೋಕಗಳಿಂದ ತಿಳಿಸ್ತಾನೆ ಅಂತ ತಿಳಿತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೇ ಅಧ್ಯಾಯದ 9 ಹಾಗೂ 10ನೆಯ ಶ್ಲೋಕಗಳು. ಸತ್ವಂ ಸುಖೇ ಸಂಜಯತಿ, ಸತ್ವಂ ಸುಖೇ ಸಂಜಯತಿ, ರಜಃ ಕರ್ಮಣಿ ಭಾರತ, ರಜಃ ಕರ್ಮಣಿ ಭಾರತ, ಜ್ಞಾನಮಾವೃತ್ಯ ತು ತಮಃ, ಜ್ಞಾನಮಾವೃತ್ಯ ತು ತಮಃ, ಪ್ರಮಾದೇ ಸಂಜಯತ್ಯುತ, ಪ್ರಮಾದೇ ಸಂಜಯತ್ಯುತ, ರಜಸ್ತಮಶ್ಚಾಭಿಭೂಯ, ರಜಸ್ತಮಶ್ಚಾಭಿಭೂಯ, ಸತ್ವಂ ಭವತಿ ಭಾರತ, ಸತ್ವಂ ಭವತಿ ಭಾರತ, ರಜತ್ಸತ್ವಂ ತಮಶ್ಚೈವ, ರಜತ್ಸತ್ವಂ ತಮಶ್ಚೈವ, ತಮಸ್ಸತ್ವಂ ರಜಸ್ತಥಾ, ತಮಸ್ಸತ್ವಂ ರಜಸ್ತಥಾ. ಸತ್ವಂ ಸುಖೇ ಸಂಜಯತಿ, ರಜಃ ಕರ್ಮಣಿ ಭಾರತ, ಜ್ಞಾನಮಾವೃತ್ಯ ತು ತಮಃ, ಪ್ರಮಾದೇ ಸಂಜಯತ್ಯುತ, ರಜಸ್ತಮಶ್ಚಾಭಿಭೂಯಃ, ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ, ತಮಸ್ಸತ್ವಂ ರಜಸ್ತಥಾ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ 3 ಗುಣಗಳ ವಿಕಾರಗಳು, 3 ಗುಣಗಳ ಕಾರ್ಯಗಳನ್ನು ಹೇಳ್ತಾ ಮುಂದುವರಿಸ್ತಾನೆ. ಹೇ ಭರತ, ಭಾರತ, ಭರತಕುಲ ವಂಶೋದ್ಭವನಾದಂತಹ ಅರ್ಜುನನೇ, ಸತ್ವಂ, ಸತ್ವಗುಣವು ಮತ್ತು ಸತ್ವಾಭಿಮಾನಿ ಶ್ರೀದೇವಿಯು ಸುಖೇ ಸಂಜಯತಿ, ಸುಖ ವಿಷಯದಲ್ಲಿ ಜೀವರನ್ನು ಪ್ರವರ್ತಿಸುವಂತೆ ಮಾಡುತ್ತಾರೆ. ರಜಃ, ರಜೋಗುಣವು ಮತ್ತು ರಜೋಗುಣಾಭಿಮಾನಿಗಳಾದಂತಹ ಭೂದೇವಿ ಕರ್ಮಣಿ ಸಂಜಯತಿ, ಕರ್ಮ ವಿಷಯದಲ್ಲಿ ಜೀವರನ್ನು ಪ್ರವರ್ತಿಸುವಂತೆ ಮಾಡುತ್ತಾರೆ. ತಮಃ ತು, ತಮೋಗುಣವು ಮತ್ತು ತಮೋಗುಣಾಭಿಮಾನಿಯರಾದ ದುರ್ಗಾದೇವಿಯು ಜ್ಞಾನಂ ಆವೃತ್ಯ ಪ್ರಮಾದೇ ಉತ
ಆಲಸ್ಯ ಸಂಜಯತಿ. ತಮೋಗುಣಾಭಿಮಾನಿಯಾದಂತಹ ದುರ್ಗಾದೇವಿ ತಮೋಗುಣ ಇದು ಏನು ಮಾಡ್ತದೆ? ಜ್ಞಾನಂ, ಮನಸ್ಸಿನಲ್ಲಿ ತತ್ವಜ್ಞಾನ ಶಕ್ತಿಯನ್ನು ಆವೃತ್ಯ ಅದಕ್ಕೊಂದು ಕವಚ ಮಾಡಿಬಿಡ್ತದೆ. ಮನಸ್ಸಿನಲ್ಲಿರುವಂತಹ ಇದಕ್ಕೆ ಒಂದು ಈ ಬಾಲುಷಾ ಮಾಡಿದಾಗ ಆ ಬಾಲುಷಾದ ಮೇಲೆ ಒಂದು ಸಕ್ರೆ ಲೇಯರ್ ಕೂತಿರ್ತದೆ, ಅದು ಒಳಗಿನ ಮೈದಾ ಹಿಟ್ಟು ಕಾಣೋದೇ ಇಲ್ಲ. ಹಾಗೆ ಈ ತಮೋಗುಣ ಏನು ಮಾಡ್ತದೆ ಅಂತಂದರೆ ನಮ್ಮಲ್ಲಿರುವಂತಹ ಜ್ಞಾನದ ತತ್ವಜ್ಞಾನದ ಶಕ್ತಿಯನ್ನು ಪ್ರತಿಬಂಧನ ಮಾಡಿ ಅದು ಪ್ರಮಾದೆ ಅಂದರೆ ಅಧರ್ಮವು ಅಧರ್ಮ ಬುದ್ಧಿ ಅಥವಾ ಅನವಧಾನತೆ ಉತ ಮತ್ತು ಆಲಸ್ಯ ಮೊದಲಾದವುಗಳಲ್ಲಿ ಸಂಜಯತಿ ಪ್ರವರ್ತಿಸುವಂತೆ ಮಾಡುತ್ತದೆ. ಸತ್ವಗುಣ ಸುಖ ವಿಷಯದಲ್ಲಿ ಜೀವರನ್ನು ಪ್ರವರ್ತನೆ ಮಾಡ್ತದೆ. ರಜೋಗುಣ ಜೀವರನ್ನು ಕರ್ಮದ ವಿಷಯದಲ್ಲಿ ಪ್ರೇರೇಪಿಸ್ತದೆ. ತಮೋಗುಣ ಜ್ಞಾನ ಪ್ರತಿಬಂಧನೆಯನ್ನು ಮಾಡಿ ನಮ್ಮ ಕಡೆಯಿಂದ ಅಧರ್ಮ ಆಲಸ್ಯ ಮೊದಲಾದಂತಹ ಪ್ರಮಾದಗಳಲ್ಲಿ ನಮ್ಮನ್ನು ಪ್ರವರ್ತಿಸುತ್ತದೆ. ಸೊ ನಾವು ಯಾವ ಸಮಯದಲ್ಲಿ ಏನು ಮಾಡ್ತಾ ಇರ್ತೀವಿ ಆ ಗುಣ ಆ್ಯಕ್ಟಿವೇಟ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಅರ್ಜುನ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಸತ್ವ ರಜಸ್ತಮೋ ಗುಣಗಳು ಮೂರೂ ಇರಲಾಗಿ ಒಬ್ಬೊಬ್ಬರಿಗೆ ಒಂದೊಂದು ಗುಣದ ಕಾರ್ಯ ಹೇಗೆ ಆಗ್ತದೆ ಅಂತ ಅರ್ಜುನನ ಪ್ರಶ್ನೆ. ಒಬ್ಬೊಬ್ಬರಿಗೆ ಒಂದೊಂದು ಗುಣದ ಕಾರ್ಯ ಹೆಂಗೆ ಆಗ್ತದೆ? ಯಾವಾಗಲೂ ಇರುವುದಿಲ್ಲ. ಉದಾಹರಣೆಗೆ ಭಾರೀ ನಾಸ್ತಿಕ ಇದ್ದಾನೆ, ಅವನೊಳಗೂ ಕೆಲವೊಮ್ಮೆ ಒಳ್ಳೆಯ ಗುಣಗಳನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ಕಂಸ ಮಹಾಕ್ರೂರಿ, ಮಹಾದೈತ್ಯ. ಆದರೂ ದೇವಕಿ ತನ್ನ ಮೊದಲನೇ ಕೂಸನ್ನು ತೆಗೆದುಕೊಂಡು ಹೋದಾಗ ಅವ ಅನ್ನಂತೆ, ಪಾಪ ಈ ಹಸುಳೆ ಇದು ಏನು ಮಾಡ್ತದೆ, ನನಗೆ ಬೇಡ ಇಟ್ಕೊಂಡ್ಬಿಡು ಅಂತ ಹೇಳಿದಂತೆ. ಅಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ದಶಮಸ್ಕಂದ ಭಾಗವತದಲ್ಲಿ, ಕಂಸ ಇಂತಹ ಮಾತೆ ಹೆಂಗೆ ಬಂತು, ಕಂಸನ ಬಾಯಿಂದ ಇಂತಹ ಮಾತೆ ಹೆಂಗೆ ಬಂತು ಅಂದಾಗ ಅಲ್ಲಿ ಸತ್ವಗುಣ ಆ ಟೈಮಕ್ಕೆ ಮಾತ್ರ ಆ್ಯಕ್ಟಿವೇಟ್ ಆಗಿರ್ತದೆ. ಉಳಿದ ತಮೋಗುಣಗಳು ರಜೋಗುಣಗಳು ಸುಪ್ತವಾಗಿಬಿಟ್ಟಿರ್ತವೆ. ಹೀಗೆ ಒಬ್ಬೊಬ್ಬರೊಳಗೆ ಒಂದೊಂದು ಗುಣದ ವಿಭಾಗ ಹೇಗಾಗ್ತದೆ, ಆಯಾ ಗುಣಗಳು ಹೆಂಗೆ ಆ್ಯಕ್ಟಿವೇಟ್ ಆಗ್ತವೆ ಅಂತನ್ನುವ ಪ್ರಶ್ನೆಯನ್ನು ಮಾಡಿದಾಗ ಬಹಳ ಸುಂದರವಾಗಿ ಕೃಷ್ಣ ಉತ್ತರ ಕೊಡ್ತಾನೆ. ಈ ಶ್ಲೋಕ ಹೇಳಲಿಕ್ಕೆ ಸುಂದರ, ಇದು ಒಂದು ಒಗಟಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೆಂಗೆ ಹೇಳ್ತಾರೆ ನೋಡ್ರಿ. ಏನಿದರ ಅರ್ಥ? ಭರತ ಕುಲೋತ್ಪನ್ನನಾದಂತಹ ಅರ್ಜುನನೇ ರಜೋಗುಣವನ್ನು ಚ ಮತ್ತು ತಮಃ ತಮೋಗುಣವನ್ನು ಅಭಿಭೂಯ ತಿರಸ್ಕರಿಸಿ ಸತ್ವಂ ಉತ್ಕಟವಾದ ಸತ್ವಗುಣವು ಭವತಿ ತನ್ನ ಕಾರ್ಯವನ್ನು ಮಾಡುವುದರಲ್ಲಿಯೇ ಸಮರ್ಥವಾಗುತ್ತದೆ. ಅವ ಒಳ್ಳೆಯ ಮಾತಾಡ್ಲಿಕ್ಕತ್ತಾನ, ಅವನ ವಿಚಾರಗಳು ಒಳ್ಳೆಯವವ, ಅವ ಒಳ್ಳೆಯ ಇದ್ದಾನ ಅಂತಂದ್ರೆ ಅವನಲ್ಲಿ ತಮೋಗುಣ ರಜೋಗುಣ ಇಲ್ಲ ಅಂತಲ್ಲ. ರಜೋಗುಣ ತಮೋಗುಣಗಳಿದ್ದರೂ ಅದನ್ನು ಮೀರಿ ಸತ್ವಗುಣ ಕೆಲಸ ಮಾಡ್ತಿರ್ತದೆ ಅನ್ನುವುದಕ್ಕಾಗಿ ಅವನ ಬಾಯಲ್ಲಿ ಇಂಥ ಮಾತುಗಳು ಬರ್ತವೆ. ಈಗ ಆ್ಯಂಟಿಬಯೋಟಿಕ್ಸ್ ಅಂತ ಕೊಡ್ತಾರೆ ನಮಗೆ. ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ನಮ್ಮ ದೇಹದಲ್ಲಿ ವೈರಸ್ಗಳು ಇಲ್ಲ ಅಂತಲ್ಲ, ನಾವು ತೆಗೆದುಕೊಂಡಂತಹ ಔಷಧ ಆ ವೈರಸ್ಗಳನ್ನು ಮೀರಿ ಕೆಲಸ ಮಾಡಿದ್ದಕ್ಕಾಗಿ ನಾವು ರೋಗದಿಂದ ನಿರೋಗಿಗಳಾಗುವ ಭಾವನೆ ನಮಗೆ ಹೇಗೆ ಬರ್ತದೋ ಹಾಗೆ ಸತ್ವಗುಣ ಕೆಲಸ ಮಾಡ್ತಾ ಇದೆ ಅಂತ ಹೇಳಂತಂದರೆ ರಜೋಗುಣ ತಮೋಗುಣಗಳನ್ನು ಮೀರಿ ಆ ಸತ್ವಗುಣ ಕೆಲಸ ಮಾಡ್ತಿರ್ತದೆ. ತಥಾ ಏವ ಅದೇ ಪ್ರಕಾರವಾಗಿಯೇ ರಜಸ್ಸತ್ವಂಚ ತಮಃ ಅಭಿಭೂಯ ಭವತಿ. ಉತ್ಕಟವಾದ ರಜೋಗುಣವು ಸತ್ವಗುಣವನ್ನು ಚ ಮತ್ತು ತಮಃ ತಮೋಗುಣವನ್ನು ಅಭಿಭೂಯ ತಿರಸ್ಕರಿಸಿ ತನ್ನ ಕಾರ್ಯವನ್ನು ಮಾಡುವುದರಲ್ಲಿಯೇ ಸಮರ್ಥವಾಗ್ತದೆ. ಉತ್ಕಟವಾದ ಸತ್ವಗುಣ ರಜೋಗುಣ ತಮೋಗುಣವನ್ನು ಮೀರಿ ಕೆಲಸ ಮಾಡ್ತದೆ. ಉತ್ಕಟವಾದ ರಜೋಗುಣ ತಮೋಗುಣ ಸತ್ವಗುಣವನ್ನು ಮೀರಿ ಆ ಕೆಲಸವನ್ನು ಮಾಡ್ತದೆ. ಅದೇ ರೀತಿಯಾಗಿ ಉತ್ಕಟವಾದ ತಮೋಗುಣ ಏನಿದೆ ಇದು ಸತ್ವಗುಣ ರಜೋಗುಣಗಳನ್ನು ಮೀರಿ ತನ್ನ ಕೆಲಸವನ್ನು ಮಾಡ್ತದೆ.
ಅಂದರೆ ಭಾಳ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಭಾಳ ಆಲಸಿಗಳಾಗಿದ್ದೇವೆ, ಭಾಳ ನಾವು ಅಧರ್ಮವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮಲ್ಲಿ 0.1% ಸತ್ವಗುಣ ಅದ, 1% 2% ರಜೋಗುಣ ಅದ, 99% ತಮೋಗುಣ ಅದ ಅಂತ ಅರ್ಥ. ತಮಃ ಉತ್ಕಟವಾದ ತಮೋಗುಣವು ಸತ್ವಗುಣಗಳನ್ನು ರಜಃ ಅಭಿಭೂಯ ತನ್ನ ಸತ್ವಗುಣವನ್ನು ರಜೋಗುಣವನ್ನು ಅಭಿಭೂಯ ತಿರಸ್ಕರಿಸಿ ತನ್ನ ಕಾರ್ಯ ಮಾಡುವುದರಲ್ಲಿ ಸಮರ್ಥವಾಗುತ್ತದೆ. ಆದ್ದರಿಂದ ಸುಭಾಷಿತ ಹಾಗೂ ಮಹಾಭಾರತ ಒಂದು ಮಾತನ್ನು ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಮಾತನ್ನು ಹೇಳ್ತದೆ. ದಿವಸ ಮಲ್ಕೊಳ್ಳೋ ಮುಂದಾಗ ಒಂದು ವಿಚಾರ ಮಾಡಿ ನಾವು ಮಲ್ಕೋಬೇಕಂತ. ಬೆಳಗ್ಗೆ ಎದ್ದಾಗನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ನಾನು ಮಾಡಿದ ಕೆಲಸಗಳೆಲ್ಲ ನಮ್ಮ ಸ್ಮೃತಿ ಒಳಗೆ ಬರಬೇಕಂತೆ. ಮೊಬೈಲ್ ಹಿಡ್ಕೊಂಡು ಮಲಗೋದಲ್ಲ, ಅದನ್ನೆಲ್ಲ ತಲೆ ಒಳಗೆ ಬರಬೇಕು. ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ. ಪಶುಗಳಿಗೆ ಸಮಾನವಾದ ಎಷ್ಟು ಕೆಲಸಗಳನ್ನು ಇವತ್ತು ಮಾಡಿದೆ, ಮನುಷ್ಯರಿಗೆ ಸಮಾನವಾದ ಎಷ್ಟು ಕೆಲಸಗಳನ್ನು ಮಾಡಿದೆ, ಅದನ್ನು ಬರೆದಿಟ್ಟುಕೊಂಡು ತಲೆ ಒಳಗಿಟ್ಟುಕೊಂಡು ಮರುದಿವಸಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಇವತ್ತಿನ ದಿವಸ ರೇಷಿಯೋ ಬಹಳ ಪಶುಗಳ ರೇಷಿಯೋ ಜಾಸ್ತಿ ಇದೆ, ನಾಳೆ ನನ್ನಿಂದ ಪಶುಗಳ ವೃತ್ತಿ ಬರದೇ ಇದ್ದಂಗೆ ನನಗೆ ಅನುಗ್ರಹವನ್ನು ಮಾಡು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ, ನಮಗೆ ಹೆಂಗೆ ಗೊತ್ತಾಗಬೇಕ್ರಿ ನಾವು ಸತ್ವಗುಣದೊಳಗೆ ಹೊಂಟೀವಿ, ರಜೋಗುಣದೊಳಗೆ ಹೊಂಟೀವಿ, ತಮೋಗುಣದೊಳಗೆ ಹೊಂಟೀವಿ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕ್ರಿ ಅಂತಂದರೆ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಅವುಗಳ ಚಿಹ್ನೆಗಳನ್ನು ಹೇಳ್ತಾನೆ. ಹಿಂಗಿದ್ರೆ ಹಿಂಗೆ ಗ್ರಾಫ್ ಹಾಕಿ ಕೊಡ್ತಾನೆ. ಅದೇನು ಅಂತನ್ನೋದನ್ನು ನಾಳಿನ ದಿವಸ ನೋಡೋಣ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಸತ್ವಗುಣ ಶ್ರೀತತ್ವ ಸುಖದ ನಂಟಿನಲ್ಲಿರಿಸುತ್ತದೆ, ರಜೋಗುಣ ಭೂತತ್ವ ಕರ್ಮದ ನಂಟಿನಲ್ಲಿರಿಸುತ್ತದೆ, ತಮೋಗುಣ ದುರ್ಗಾತತ್ವ ಅರಿವನ್ನು ಮುಚ್ಚಿ ಮೈ ಮರಿಸಿ ಬಿಡುತ್ತದೆ. ರಜಸ್ಸು ತಮಸ್ಸುಗಳನ್ನು ತಳ್ಳಿ ಸತ್ವಗುಣ ಬಲಗೊಳ್ಳುತ್ತದೆ, ಸತ್ವ ತಮಸ್ಸುಗಳನ್ನು ತಳ್ಳಿ ರಜೋಗುಣ, ಹಾಗೆಯೇ ಸತ್ವ ರಜಸ್ಸುಗಳನ್ನು ತಳ್ಳಿ ತಮೋಗುಣ ಪ್ರಬಲವಾಗ್ತದೆ ಅಂತ ಹೇಳಿದರು ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೆಯ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ಯಮಿತ್ಯುತ ಲೋಭ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಿಂ ಸತ್ವಮಿತ್ಯುತ ಲೋಭ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಶ್ರೀಕೃಷ್ಣ ಪರಮಾತ್ಮ ಸತ್ವರಜಸ್ತಮೋ ಗುಣಗಳ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಅವುಗಳ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದಾನೆ. ಅಸ್ಮಿನ್ ದೇಹೆ, ಈ ದೇಹದಲ್ಲಿ ಸರ್ವದ್ವಾರೇಷು ಜ್ಞಾನಂ ಪ್ರಕಾಶಃ ಶ್ರೋತ್ರಾದಿ ಸಮಸ್ತ ಇಂದ್ರಿಯಗಳಲ್ಲಿ
ಜ್ಞಾನಂ ಶಬ್ದಾದಿ ಜ್ಞಾನರೂಪವಾದ ಪ್ರಕಾಶ ಪ್ರಕಾಶವು ಉತ ಮತ್ತು ಸುಖಾದಿಗಳು ಯದಾ ಯಾವ ಕಾಲದಲ್ಲಿ ಉಪಜಾಯತೆ ಉಂಟಾಗುತ್ತವೆಯೋ ತದಾ ಆ ಕಾಲದಲ್ಲಿ ಸತ್ವಂ ವಿವೃದ್ಧಂ ಇತಿ ವಿದ್ಯಾತ್ ಸತ್ವಗುಣವು ಅಭಿವೃದ್ಧವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಅರ್ಥಾತ್ ಈ ಶ್ರವಣ ಮನನಾದಿಗಳಿಂದ ನಮಗೆ ಆನಂದ ಆಗಲಿಕ್ಕೆ ಪ್ರಾರಂಭವಾಯಿತು ಅಂತಂದರೆ ಆಗ ನಮ್ಮಲ್ಲಿ ಸತ್ವಗುಣ ಪ್ರವೃದ್ಧವಾಗಿದೆ ಅಂತ ತಿಳಿಬೇಕು. ಇನ್ನು ಎಲೆ ಅರ್ಜುನನೇ, ಲೋಭ ಧನವನ್ನು ಬಿಡಕೊಡದೆಂಬ ಆಸೆ, ಅಂದರೆ ಒಟ್ಟ ಖರ್ಚು ಮಾಡಲಿಕ್ಕೆ ಮನಸ್ಸು ಬರದೇ ಇರೋದು. ಯಾವುದಕ್ಕಾದರೂ ಖರ್ಚು ಮಾಡಲೇಬೇಕು. ರೊಕ್ಕ ಬಂತು ಅಂತಂದರೆ ರೊಕ್ಕ ಬರಲಿಕ್ಕೆ 100 ದಾರಿ ಇರಬಹುದು, ಅದರ ರೊಕ್ಕ ನಮ್ಮಿಂದ ಹೊರಗೆ ಹೋಗಲಿಕ್ಕೆ 3 ದಾರಿ. ಒಂದು ದಾನಂ ಭೋಗೋ ನಾಶಃ, ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯೋ ಭವತಿ ಅಂತ ಹೇಳ್ತಾರೆ. ರೊಕ್ಕ ಹೆಂಗಾದರೂ ಬಂದರೂ ಹೋಗಲಿಕ್ಕೆ 3. ಒಂದು ದಾನ ಮಾಡಿ ಹೋಗಬೇಕು. ದಾನ ಮಾಡಲಿಕ್ಕೆ ಧೈರ್ಯ ಇಲ್ಲ ಅಂತೇಳಂತಂದರೆ ಭೋಗ, ಸ್ವಂತ ನೀನಾದರೂ ಚಂದ ಬಟ್ಟೆ ಚಂದ ಊಟ ಮಾಡಬೇಕು, ಭೋಗ. ಅದೂ ಮಾಡಲಿಲ್ಲ ಅಂಥೇಳಂತಂದರೆ ನಾಶವಾಗಿ ಹೋಗ್ತದೆ. ಕಳ್ಳರು ಕದ್ಕೊಂಡು ಹೋಗ್ತಾರೆ, ದವಾಖಾನೆಗೆ ಇಡಬೇಕಾಗಿ ಬರ್ತದೆ, ಏನೋ ಒಂದಾಗಿ ನಮ್ಮ ಕಡೆಯಿಂದ ಹೋಗಿಬಿಡ್ತದೆ. ಅದಕ್ಕೆ ಲೋಭ ಅಂತ ಅನ್ನುವುದೇನದ ನೋಡ್ರಿ, ಅಂದ್ರೆ ರೊಕ್ಕ ಹೊರಗೆ ಹೋಗದೇ ಇರೋ ಹಂಗೆ ಮಾಡ್ಕೊಳ್ಳೋದು, ಅದರ ಆಸೆ. ಲೋಭ ಪ್ರವೃತ್ತಿ ಅಂದರೆ ಧನವನ್ನು ಬಿಡಕೂಡದೆಂಬ ಆಶೆಯು ವ್ಯರ್ಥವಾದ ಉದ್ಯೋಗವು. ಪ್ರವೃತ್ತಿ ಅಂತೇಳಂತಂದ್ರೆ ಏನೋ ಅದರ ಆಧ್ಯಾತ್ಮಿಕವಾದ ಲಾಭ ಇಲ್ಲದೇನೆ ಕತ್ತಿ ದುಡಿದಂಗೆ ದುಡಿಯೋದು ಪ್ರವೃತ್ತಿ. ಕರ್ಮಣಾಂ ಅಥವಾ ಕಾಮ್ಯ ಕರ್ಮ, ಮಕ್ಕಳಾಗಲಿ ಅಂತ ಮಾಡೋದು, ನೌಕರಿ ಸಿಗಲಿ ಅಂತ ಮಾಡೋದು, ರೊಕ್ಕ ಸಿಗಲಿ ಅಂತ ಮಾಡೋದು, ಹಿಂಗೆ ಕಾಮ್ಯ ಕರ್ಮಗಳು. ಕಾಮ್ಯ ಕರ್ಮಣಾಂ ಆರಂಭ ಮಾಡುವಿಕೆಯು ಅಶಮಃ ಮನಸ್ಸಿಗೆ ಉಪರತಿ ಇಲ್ಲದಿರುವುದು, ಅಂದರೆ ವಿಷಯ ಭೋಗ ಸಾಕೆಂಬ ಬುದ್ಧಿ ಇಲ್ಲದೇ ಇರುವುದು. ಇನ್ನೂ ಬೇಕು. ಎಷ್ಟು ಗಳಿಸ್ಬೇಕು ಮನುಷ್ಯ? ಗಳಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕಾದಾಗ ನಾನು ಇಷ್ಟು ರೂಪಾಯಿ ತನಕ ಗಳಿಸ್ತೀನಿ ಅಂತಂತಾನೆ, ಇಷ್ಟು ವಯಸ್ಸಿನ ತನಕ ಗಳಿಸ್ತೀನಿ ಅಂತಂತಾನೆ. ಆ ವಯಸ್ಸು ದಾಟ್ತದೆ, ನಾನೇನು ಒಂದು ಸ್ಯಾಚುರೇಷನ್ ಲಿಮಿಟ್ ಇಟ್ಕೊಂಡಿರ್ತೀನಿ, ಅದೂ ದಾಟ್ತದೆ. ಆ ವಯಸ್ಸಾದ ಮೇಲೆ ಅಷ್ಟು ಆಸೆಗಳು ಪೂರ್ಣ ಆದಮೇಲೆ ಮನುಷ್ಯನಿಗೆ ಏನು ಬುದ್ಧಿ ಬರ್ತದೆ? ನಡೆದದಲ್ಲ, ಇನ್ನೂ ಗಳಿಕೆ ನಡೆದದಲ್ಲ, ಯಾಕೆ ನಿಂದ್ರಿಸ್ಬೇಕು? ಅಂದರೆ ಗಳಿಸೋದು ಅಂತನ್ನುವುದು ಸಾಕು ಅಂತ ಅನಿಸೋದೇ ಇಲ್ಲ, ವಿಷಯ ಭೋಗಗಳು ಸಾಕು ಅಂತ ಅನಿಸೋದೇ ಇಲ್ಲ. ಆದ್ದರಿಂದ ಸ್ಪೃಹ ಹೊಂದುವುದಕ್ಕೆ ಅಸಾಧ್ಯವಾದದ್ದನ್ನು ಕೋರುವುದು, ನನಗೆ ಯಾವುದು ಯೋಗ್ಯತೆ ಇಲ್ಲೋ ಅದನ್ನು ಮೀರಿ ಅಪೇಕ್ಷೆ ಪಡೋದು. ಏತಾನಿ ಈ ಕಾರ್ಯಗಳೆಲ್ಲವೂ ರಜಸಿ ವಿವೃದ್ಧೇ ಜಾಯಂತೆ, ರಜೋಗುಣವು ವೃದ್ಧಿಯಾದಾಗ ಹುಟ್ಟುತ್ತದೆ. ಎಂದರೆ ನಾವೇನಿಲ್ಲಿ ತನಕ ಹೇಳಿದ್ವಿ, ಕಾರ್ಯಗಳಿಂದ ರಜೋಗುಣವು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳುತ್ತದೆ. ನಮ್ಮಲ್ಲಿ ಜಿಪುಣತನ ಬಂತು ಅಂಥೇಳಂತಂದರೆ, ಆಲಸ್ಯತನ ಬಂತು ಅಂಥೇಳಂತಂದರೆ, ಅಥವಾ ಏನು ವಿಚಾರ ಮಾಡಲಾರ್ದೇನೆ ಹುಂಬತನದಿಂದ ಕತ್ತಿ ದುಡಿದಂಗೆ ದುಡಿಲಿಕ್ಕತ್ವಿ ಅಂಥೇಳಂತಂದರೆ, ಸಾಕು ಅಂತನ್ನುವ ಬುದ್ಧಿ ಬರದೇನೆ ಇನ್ನೂ ಗಳಿಸ್ಕೋತ ಕೂತೀವಿ ಅಂಥೇಳಂತಂದರೆ, ಇವು ಎಲ್ಲವೂ ರಜೋಗುಣದ ಪ್ರವೃತ್ತಿ ಆಗಿರ್ತದೆ. ಅದು ನಮ್ಮೊಳಗೆ ಬಂತು ಅಂತಂದರೆ ನಾವು ರಜೋಗುಣದಲ್ಲಿ ಇದ್ದೀವಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಈ ದೇಹದಲ್ಲಿ ಎಲ್ಲ ಇಂದ್ರಿಯಗಳಲ್ಲೂ ತಿಳಿವು ಬೆಳಕಾಗಿ ಮೂಡಿ ಬಂದಾಗ ಸತ್ವಗುಣ ಬಲಗೊಂಡಿದೆ ಅಂತ ತಿಳಿಬೇಕು. ರಜೋಗುಣ ಬಲಗೊಂಡಾಗ ಕಂಡುಬರುವ ಅಂಶಗಳು ಯಾವ್ಯಾವು ಅಂಥೇಳಂತಂದರೆ, ಜಿಪುಣತನ, ಹುಚ್ಚು ಹುರುಪು, ಅದೇ ನಮ್ಮಲ್ಲಿ ಕುಂಭತನ ಅಂತೀವಲ್ಲ ಅದು, ಕಾಯಕ ಕಾರ್ಯಗಳಲ್ಲಿ ತೊಡಗುವುದು, ನೆಮ್ಮದಿಗೇಡು ಮತ್ತು ತೀರದ ಬಯಕೆ, ಇವೆಲ್ಲವೂ ರಜೋಗುಣದ ಪ್ರವೃತ್ತಿಯಾಗಿವೆ ಅಂತ ಹೇಳ್ತಾ ಇವತ್ತಿನ ದಿವಸ ಪ್ರಾತಸ್ಮರಣೀಯರಾದಂತಹ ಜಗನ್ನಾಥದಾಸರ ಆರಾಧನಾ, ಮಹಾನ್ ಹರಿದಾಸ
ಸಾಹಿತ್ಯದಲ್ಲಿ ಅತ್ಯಂತ ಮೇರುಕೃತಿಗಳಲ್ಲಿ ಒಂದಾಗಿರುವಂತಹ ಹರಿಕಥಾಮೃತ ಸಾರದಂತಹ ಅದ್ಭುತ ಗ್ರಂಥವನ್ನು ಕೊಟ್ಟಂತಹ ಜಗನ್ನಾಥದಾಸರ ಆರಾಧನೆ, ಆ ಜಗನ್ನಾಥದಾಸ ಅಂತರ್ಗತ, ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೇ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾಂತಿ ದೇಹಭೃತ್ ತದೋತ್ತಮಮಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾಂತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ನಿನ್ನೆ ದಿವಸ ಭಗವದ್ಗೀತೆಯಲ್ಲಿ ಸತ್ವಗುಣ ಅದರ ಕಾರ್ಯ, ರಜೋಗುಣ ಅದರ ಕಾರ್ಯವನ್ನು ಹೇಳಿ ಕೃಷ್ಣ ತಮೋಗುಣದ ಕಾರ್ಯಗಳನ್ನು ನಾವು ಯಾವ ರೀತಿಯಾಗಿ ನೋಡ್ತೇವೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಕುರುನಂದನ ಅರ್ಜುನನೇ, ಅಪ್ರಕಾಶ ಶ್ರೋತ್ರಾದಿಗಳಿಂದ ಶಬ್ದಾದಿಗಳ ಜ್ಞಾನವು ಇಲ್ಲದಿರುವುದು, ಅಪ್ರವೃತ್ತಿ ಉದ್ಯೋಗವಿಲ್ಲದೆ ಇರುವುದು. ಉದ್ಯೋಗ ಅಂತಂದರೆ ಯಾವ ಕೆಲಸವನ್ನು ಮಾಡದೇನೆ ಸುಮ್ಮನೆ ಕೂಡೋದು, ಮತ್ತು ಪ್ರಮಾದ ಅನವಧಾನ, ಮೋಹ ಮಿಥ್ಯಾಜ್ಞಾನ, ಏತಾನಿ ತಮಸಿ ವಿವೃದ್ಧೇ ಏವ ಜಾಯಂತೆ. ಇವುಗಳು ತಮೋಗುಣವು ವೃದ್ಧಿಯಾಗುತ್ತಿರಲಾಗಿ ಜಾಯಂತೆ ಹುಟ್ಟುತ್ತವೆ. ಎಂದರೆ ಈ ಚಿಹ್ನೆಗಳಿಂದ ತಮೋಗುಣವು ವಿಶೇಷವಾಗಿ ಅಭಿವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಬಹುದು. ಮತ್ತೆ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ, ಸರಿ ಸ್ವಾಮಿ, ನಾವು ಸತ್ವಗುಣವನ್ನೇ ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ, ಆದರೆ ಆಯುಷ್ಯ ಕ್ಷಣಿಕ. ಸತ್ವಗುಣವನ್ನು ನಾನು ಬೆಳೆಸಿಕೊಳ್ತಾ ಇರಬೇಕು ಅಂತನ್ನುವ ಮನಸ್ಸು ಮಾಡಿ ಅದರಲ್ಲೇನೆ ಪ್ರವೃತ್ತನಾಗುವ ಕಾಲದಲ್ಲೇನೆ ನನಗೆ ಮರಣ ಬಂದುಬಿಡ್ತಂದರೆ ಹೇಗೆ? ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗ ಅರ್ಧಕ್ಕೆ ನಿಂತು ಹೋಗಿಬಿಡ್ತಂದರೆ ಹೇಗೆ ಅಂತ ವಿಚಾರ ಮಾಡಬಾರ್ದು. ಪ್ರಾರಂಭ ಮಾಡಬೇಕು. ಎಷ್ಟು ಲಾಭ ಆಗ್ತದೆ ಅಷ್ಟಾದರೂ ಲಾಭ. ಮಾಡಲೇ ಇಲ್ಲ ಅಂತಂದರೆ ಆ ಲಾಭನೂ ಇಲ್ಲ. ಸಾಧನ ಮಾಡುವಾಗ, ಅನುಷ್ಠಾನ ಮಾಡುವಾಗ, ವ್ರತ ನಿಯಮಗಳನ್ನು ಮಾಡುವಾಗ, ಅದೇ ರೀತಿಯಾಗಿ ಲೌಕಿಕದಲ್ಲಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಾಗ ಮಾಡಬೇಕು. ಏನಾದರೂ ವಿಘ್ನಗಳು ಬಂದವು ಅಂತಂದರೆ ಎಷ್ಟು ಲಾಭ ಆಗ್ಯದ ಅಷ್ಟಾದರೂ ಸರಿಯಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಯದಾತು ಸತ್ವೇ ದೇಹಭೃತ್ ಪ್ರಲಯಂ ಯಾಂತಿ. ಅರ್ಜುನನ ಸಂದೇಹಕ್ಕೆ ಕೃಷ್ಣ ಸಮಾಧಾನವನ್ನು ಹೇಳ್ತಾನೆ. ಯಾವ ಕಾಲದಲ್ಲಿಯಾದರೂ ಸತ್ವೇ ಪ್ರವೃದ್ಧೆ, ಸತ್ವಗುಣವು ವೃದ್ಧಿಯಾಗಲಿರುವಾಗ ದೇಹಭೃತ್ ಪ್ರಲಯಂ ಯಾಂತಿ ಅಂದರೆ ಜೀವನು ಮರಣವನ್ನು ಹೊಂದುತ್ತಾನೆಯೋ, ಅದರ ಅಕೌಂಟ್ ಅಂತರೂ ಇರ್ತದ. ಪ್ರಾಮಾಣಿಕವಾಗಿ ನಾನು ಸತ್ವಗುಣವನ್ನು ಬೆಳೆಸ್ಕೊಳ್ತಾ ಇದ್ದೇನೆ ಅಂತ ಅನ್ನೋದು ಪರಮಾತ್ಮನ ಗಮನಕ್ಕಂತರೂ ಇರ್ತದ. ತದಾ ಆ ಕಾಲದಲ್ಲಿ ಉತ್ತಮ ವಿಧಾಂ ಅಮಲಾನ್ ಲೋಕಾನ್ ಪ್ರಪದ್ಯತೆ. ಆ ಕಾಲದಲ್ಲಿ ಭಗವಜ್ಞಾನಿಗಳು ಹೊಂದುವಂತಹ
ದೋಷರಹಿತವಾದ ಅಮಲಾನ್, ಮಲ ಅಂತಂದ್ರೆ ಹೊಲಸು, ಅಮಲ ಅಂತೇಳಿ ಅಂತಂದರೆ ದೋಷರಹಿತವಾದಂತಹ ಲೋಕಾನ್, ಇಲ್ಲಿ ಲೋಕ ಅಂತಂದರೆ ದೇಹ ಅಂತ ಅರ್ಥ. ಮುಂದಿನ ಜನ್ಮ ನಮ್ಗೆ ಹೆಂಗೆ ಸಿಗ್ತದಂತಂದ್ರೆ ಶುದ್ಧವಾದ ದೇಹ ಸಿಗ್ತದಂತ. ನಮಗೆ ಶುದ್ಧವಾದ ದೇಹಗಳನ್ನು ಪ್ರಪದ್ಯತೆ ಹೊಂದುತ್ತಾನೆ, ಅರ್ಥಾತ್ ಸಾತ್ವಿಕ ಕುಲದಲ್ಲಿ ಅವನು ಹುಟ್ಟುತ್ತಾನೆ. ಅದಕ್ಕೆ ಪ್ರಾರಂಭನೇ ಮಾಡಲಾರ್ದೇನೆ ಆಯುಷ್ಯ ಸ್ವಲ್ಪ ಅದರಿ, ನಮ್ಮ ಕಡೆಯಿಂದ ಏನೂ ಸಾಧನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ಹತಾಶೆಯಿಂದ ಕೂಡೋದು ಇದು ರಜೋಗುಣ ತಮೋಗುಣದ ಕಾರ್ಯ. ಏನಾದರೂ ಆಗಲಿ ಇದರೊಳಗೆ ಇರೋಣ, ಇದರೊಳಗೆ ಸಾಯೋಣ ಅಂತ ನಾವು ಮುಂದುವರೆದ್ವಿ ಅಂತೇಳಿ ಅಂದರೆ ನಿಶ್ಚಿತವಾಗಿಯೂ ನಮಗೆ ಉತ್ತಮ ದೇಹ ಮುಂದಿನ ಜನ್ಮದಲ್ಲಿ ಸಿಕ್ಕೇ ಸಿಗ್ತದೆ. ಈ 2 ಶ್ಲೋಕಗಳ ಸಾರಾಂಶವನ್ನು ಹೇಳ್ತಾ ಇದ್ದಾರೆ. ಇಲ್ಲೇ ಅರ್ಜುನನೇ ಕಡಿಮೆ ತಪಸ್ಸು, ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲೇ ಅರ್ಜುನನೇ ತಮಸ್ಸು ಬಲಗೊಂಡಾಗ ಕಂಡುಬರುವ ಅಂಶಗಳು ಇವು. ಏನು ಅಂತಂದರೆ ಕಾವಳ, ಹುರುಪುಗೇಡು ಅಂತಂದ್ರೆ ಆಲಸ್ಯ, ಎಚ್ಚರಗೇಡು ಅಂದರೆ ಮೋಹ, ಮತ್ತು ತಪ್ಪರಿವು, ಇನ್ನೊಬ್ಬರನ್ನ ತಪ್ಪು ತಿಳ್ಕೊಳ್ಳೋದು. ಇವೆಲ್ಲ ತಮಸ್ಸಿನ ಕಾರ್ಯ ಇದೆ. ಅದೇ ರೀತಿಯಾಗಿ ಸತ್ವಗುಣ ಬಲಗೊಂಡಾಗ ಜೀವ ಸಾವನ್ನೊಪ್ಪಿದರೆ ಹಿರಿದಾದ ತತ್ವವನ್ನು ಬಲ್ಲವರ ಕುಲದಲ್ಲಿ ದೋಷವಿರದ ದೇಹಗಳನ್ನು ಪಡೆಯುತ್ತಾನೆ. ಇನ್ನು ಹಾಗೆ ರಜೋಗುಣ ಪ್ರಚುರವಾದಾಗ ಮರಣ ಹೊಂದಿದರೆ ಏನಾಗ್ತದೆ, ತಮೋಗುಣ ಪ್ರಚುರ ಹೊಂದಿದಾಗ ಏನಾಗ್ತದೆ ಅನ್ನೋದನ್ನು ನಾಳಿನ ದಿವಸ ತಿಳಿಯೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 14ನೇ ಅಧ್ಯಾಯದ 15 ಹಾಗೂ 16ನೆಯ ಶ್ಲೋಕಗಳು. ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಃ ಸಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಃ ಸಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಶ್ರೀಕೃಷ್ಣ ಪರಮಾತ್ಮ ನಿನ್ನೆ ದಿವಸ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ ಕಾಲದಲ್ಲಿ ಮರಣ ಹೊಂದಿದರೆ ಏನಾಗ್ತದೆ ಅಂತನ್ನುವುದಕ್ಕೆ ಅವನು ಹೇಳ್ತಾನೆ. ಉತ್ತಮಾಂ ವಿದಾಂ ಅಮಲಾನ್ ಲೋಕಾನ್ ಪ್ರಪದ್ಯತೆ ಅಂತ ಹೇಳಿದ. ಭಗವದ್ಜ್ಞಾನಿಗಳು ದೋಷರಹಿತವಾದ ದೇಹಗಳನ್ನು ಅಥವಾ ಜ್ಞಾನಿಗಳ ಮನೆಯಲ್ಲಿ ಅವರು ಅವತಾರ ಮಾಡ್ತಾರೆ. ಮುಂದೆ ರಜಸಿ ಪ್ರಲಯಂ ಗತ್ವಾ, ರಜೋಗುಣದಲ್ಲಿ ಮರಣ ಹೊಂದಿದರೆ ಏನಾಗ್ತಾರೆ? ಒಂದು ವೇಳೆ ರಜಸಿ ಪ್ರವೃದ್ಧೇ ಸತಿ, ರಜೋಗುಣವು ವೃದ್ಧಿಯಾದಾಗ ಪ್ರಲಯಂ ಮರಣವನ್ನು ಗತ್ವಾ ಹೊಂದಿ ಕರ್ಮಸಂಗಿಷು ಜಾಯತೆ, ಕಾಮ್ಯ ಕರ್ಮಗಳನ್ನು ಮಾಡುವವರ ಕುಲದಲ್ಲಿ ಜಾಯತೆ ಹುಟ್ಟುತ್ತಾರೆ. ಅಂದರೆ ಕರ್ಮವೇ ಪ್ರಧಾನ ಅಂತ ಅನ್ನೋದು. ನಮ್ಮ ಡ್ಯೂಟಿನೇ ದೊಡ್ಡದು, ಅದಕ್ಕಿಂತ ದೇವರ ಪೂಜೆ ಗೀಜಿ ಎಲ್ಲನೂ ಡ್ಯೂಟಿ ಒಳಗೆ ಬಂದ್ಬಿಡ್ತದಂತೇಳಿ, ಅಂದರೆ ಪ್ರಾಮಾಣಿಕವಾಗಿ ಡ್ಯೂಟಿಯನ್ನು ದೇವರ ಪೂಜಾ ಅಂತ ಮಾಡ್ತಿರೋರ ಬಗ್ಗೆ ಹೇಳ್ತಾ ಇಲ್ಲ, ಅವರಿಗೆ ಆ ಪುಣ್ಯ ಸಿಕ್ಕೇ ಸಿಗುತ್ತದೆ. ಆದರೆ ದೇವರ ಪೂಜೆ ಮೊದಲಾದವುಗಳನ್ನು ಡ್ಯೂಟಿ ಹೆಸರಿನಲ್ಲಿ ಏನು ಬಿಡ್ತಾರಲ್ಲ ಅವರ ಬಗ್ಗೆ ಹೇಳ್ತಾರೆ. ಅಂಥವರೆಲ್ಲರೂ ರಾಜಸ
ರಜೋಗುಣದಲ್ಲಿ ಮರಣ ಹೊಂದಿದವರ ಹಣೆಬಾರ ಹೀಗಿರ್ತದೆ. ತಥಾ ಅದೇ ಪ್ರಕಾರವಾಗಿ ತಮಸಿ ಪ್ರವೃದ್ಧೇ ಸತಿ ತಮೋಗುಣವು ಅಭಿವೃದ್ಧಿಯಾಗಿದ್ದಾಗ ಪ್ರಲೀನ ಮರಣವನ್ನು ಹೊಂದಿದವನು ಮೂಢಯೋನಿಷು ಜಾಯತೆ ದೈತ್ಯ ಕುಲದಲ್ಲಿ ಹುಟ್ಟುತ್ತಾರಂತೆ. ತಮೋಗುಣ ಪ್ರಚುರವಾದಾಗ ಏನು ಮರಣವನ್ನು ಹೊಂದುತ್ತಾರೆ ಅವರು ದೈತ್ಯ ಕುಲದಲ್ಲಿ ಹುಟ್ಟುತ್ತಾ ಇದ್ದಾರೆ. ಇನ್ನು ಸಾತ್ವಿಕವಾದಂತಹ ಕರ್ಮಗಳಿಗೆ ಫಲವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸುಕೃತಸ್ಯ ಕರ್ಮಣಃ ಸಾತ್ವಿಕಂ ನಿರ್ಮಲಂ ಫಲಂ ಆಹುಹು. ಚೆನ್ನಾಗಿ ಮಾಡಲ್ಪಟ್ಟ ಕರ್ಮಕ್ಕೆ ಸಾತ್ವಿಕವಾದ ದುಃಖರಹಿತವಾದ ಫಲವನ್ನು ಹೇಳ್ತಾರೆ. ರಜಸಃ ತು ರಾಜಸ ಕರ್ಮಕ್ಕಾದರೂ ದುಃಖದಿಂದ ಕೂಡಿದ ಫಲವನ್ನು ಆಹುಹು ಹೇಳುತ್ತಾರೆ. ತಮಸಃ ತಾಮಸ ಕರ್ಮಕ್ಕೆ ಅಜ್ಞಾನ ಕಾರ್ಯವನ್ನು ಫಲವೆಂದು ಆಹುಹು ಹೇಳುತ್ತಾರೆ. ಅಂದರೆ ಸಾತ್ವಿಕವಾದಂತಹ ಗುಣಕ್ಕೆ ದುಃಖರಹಿತವಾದಂತಹ ಸುಖ ಆಗ್ತದೆ. ರಜಸ್ಸಿನ ಗುಣಕ್ಕೆ ದುಃಖದಿಂದ ಕೂಡಿದ ಸುಖ ಆಗ್ತದೆ. ತಾಮಸ ಗುಣದವರಿಗೆ ಸಂಪೂರ್ಣವಾಗಿ ದುಃಖವೇ ಆಗುತ್ತದೆ ಅಂತನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ರಜೋಗುಣದಲ್ಲಿ ಸಾವಿನಪ್ಪಿದ್ದರೆ ಕರ್ಮಕ್ಕೆ ಅಂಟಿಕೊಂಡವರಲ್ಲಿ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಸತ್ತವನು ತಿಳಿವಿರದ ಅಂದರೆ ಅಜ್ಞಾನಿಗಳ ಹೀನ ಯೋನಿಯಲ್ಲಿ ಹುಟ್ಟುತ್ತಾನೆ, ಅರ್ಥಾತ್ ರಾಕ್ಷಸ ಯೋನಿಯಲ್ಲಿ ಹುಟ್ಟುತ್ತಾನೆ. ಇನ್ನು ಒಳ್ಳೆಯ ಕಜ್ಜದಿಂದ ದುಡುಗುವಿರದ ಸಾತ್ವಿಕ ಫಲ ಎನ್ನುತ್ತಾರೆ ತಿಳಿದವರು, ಅಂದರೆ ಶುದ್ಧವಾದಂತಹ ಸುಖ. ಇನ್ನು ರಾಜಸವಾದ ಕಜ್ಜದಿಂದ ಸುಖ ಬೆರೆತ ದುಃಖ ಬೆರೆತ ಸುಖ. ಅಜ್ಞಾನಿಗಳಿಗೆ ತಮೋಗುಣದ ಕಜ್ಜದ ಫಲ ಅಂದರೆ ವಿಪರೀತವಾದಂತಹ ದುಃಖ ಅವರಿಗೆ ಆಗ್ತದೆ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇವತ್ತಿನ ಅನುವಾದವನ್ನು ಇಲ್ಲಿ ಮುಗಿಸೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 14ನೆಯ ಅಧ್ಯಾಯದ 17 ಹಾಗೂ 18ನೆಯ ಶ್ಲೋಕಗಳು. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವಂತೋ ಜ್ಞಾನಮೇವ ಚ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಶ್ರೀಕೃಷ್ಣ ಪರಮಾತ್ಮ 3 ಗುಣಗಳ ಫಲವನ್ನು ಹೇಳ್ತಾ ಮುಂದುವರಿಸ್ತಾನೆ. ಸತ್ವಾತ್ ಜ್ಞಾನಂ ಸಂಜಾಯತೆ. ಸತ್ವಗುಣದಿಂದ ಪರಾಪರ ತತ್ವಜ್ಞಾನವು ಹುಟ್ಟುತ್ತದೆ. ಮತ್ತು ರಜಸಃ ಲೋಭ ಏವ ಸಂಜಾಯತೆ. ರಜೋಗುಣದಿಂದ ವಿಷಯಾಸಕ್ತಿಯೇ ಹುಟ್ಟುತ್ತದೆ. ಮತ್ತು ತಮಸಃ ಪ್ರಮಾದಮೋಹೌ ಭವತಃ ಅಜ್ಞಾನಂ
ಏವ ಭವತಿ. ಪ್ರಮಾದದಿಂದ ಅಂದರೆ ತಮೋಗುಣದಿಂದ ಪ್ರಮಾದ ಹುಟ್ಟುತ್ತದೆ, ಅಷ್ಟೇ ಅಲ್ಲದೆ ಅಜ್ಞಾನ ಕೂಡ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಸತ್ವಾದಿ ಗುಣಗಳಿಗೆ ಜ್ಞಾನ, ಲೋಭ, ಪ್ರಮಾದಿಗಳ ದ್ವಾರ ಹುಟ್ಟುವ ಫಲ ಯಾವ್ಯಾವು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ. ಅಂದರೆ ಸತ್ವಗುಣದಿಂದ ಎಲ್ಲಿ ಹೋಗ್ತಾರೆ, ರಜೋಗುಣದಿಂದ ಎಲ್ಲಿ ಹೋಗ್ತಾರೆ, ತಮೋಗುಣದಿಂದ ಎಲ್ಲಿ ಹೋಗ್ತಾರೆ. ಸತ್ವಸ್ಥಾಹ ಜ್ಞಾನೇನ ಊರ್ಧ್ವಂ ಗಚ್ಚಂತಿ. ಸಾತ್ವಿಕ ಜನರು ಜ್ಞಾನದಿಂದ ಜನೋಲೋಕ, ತಪೋಲೋಕ ಮೊದಲಾದಂತಹ ಊರ್ಧ್ವಲೋಕಕ್ಕೆ ಗಚ್ಚಂತಿ ಹೋಗುತ್ತಾರೆ. ರಾಜಸಾಹ ಕಾಮ್ಯಕರ್ಮಗಳನ್ನು ಮಾಡುವಂತಹ ಜನರು ಮಧ್ಯೆ ತಿಷ್ಠಂತಿ, ಸ್ವರ್ಗಲೋಕದಲ್ಲಿ ತಿಷ್ಠಂತಿ ಇರುತ್ತಾರೆ. ಜಗನ್ಯ ಗುಣ ವೃತ್ತಿಸ್ಥಾಹ, ಜಗನ್ಯ ಅಂತಂದರೆ ಹೀನ, ಯಾವುದಕ್ಕಿಂತ ಹೀನ, ಸತ್ವ ರಜೋಗುಣಗಳಿಗಿಂತ ಹೀನವಾದ ಗುಣ ಅಂತ ಹೇಳಂತಂದ್ರೆ ಅದು ತಮೋಗುಣ. ಜಗನ್ಯ ಅಂದರೆ ಜಗನ್ಯವಾದ ಅಪರಾಧವನ್ನು ಮಾಡಿದರು ಅಂತ ಕೇಳ್ತಿರ್ತೇವೆ ನಾವು. ಜಗನ್ಯ ಅಂತಂದರೆ ಹೀನ. ಜಗನ್ಯ ಗುಣವೃತ್ತಿಸ್ಥಾಹ, ಸತ್ವರಜಸ್ತಮೋ ಗುಣಗಳಿಗಿಂತ ಹೀನವಾದ ತಮೋಗುಣದ ಪರಿಣಾಮಭೂತವಾದ ಅಜ್ಞಾನದಲ್ಲಿರುವ ಅಜ್ಞಾನಿಗಳು ತಾಮಸಾಹ, ತಾಮಸ ಜನರು ಅಧಃ ಗಚ್ಚಂತಿ, ನಿತ್ಯ ನರಕವನ್ನು ಹೊಂದುತ್ತಾರೆ. ನಿತ್ಯ ನರಕ ಅಂದರೆ ಅಂಧಂತಮಸ್ಸು, ಇನ್ಫಿನಿಟಿ ಹೆಲ್ ಅಂತ ಕರಿತೇವೆ ನಾವು ಅದನ್ನು ಹೊಂದುತ್ತಾರಂತೆ. ಸೊ ಇದನ್ನು ಸ್ವಲ್ಪ ಲೌಕಿಕವಾಗಿ ನಾವು ಪರಿವರ್ತನೆಯನ್ನು ಮಾಡಿಕೊಂಡ್ರೆ, ನೀನು ಉತ್ತುಂಗಕ್ಕೆ ಹೋಗಬೇಕು, ಜೀವನದಲ್ಲಿ ಉತ್ತುಂಗಕ್ಕೆ ಹೋಗಬೇಕು ಅಂತ ಹೇಳಂತಂದರೆ ಸಾತ್ವಿಕ ಗುಣವನ್ನು ಬೆಳೆಸ್ಕೊಳ್ಬೇಕು. ಸಾತ್ವಿಕ ಗುಣವನ್ನು ಬೆಳೆಸ್ಕೊಂಡು ದೇವರ ಸಾಕ್ಷಿಯಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಹೊರಟ್ವಿ ಅಂತ ಹೇಳಂತಂದರೆ, ಪ್ರಾಮಾಣಿಕವಾಗಿ ಮಾಡ್ತಾ ಹೊರಟ್ವಿ ಅಂತ ಹೇಳಂತಂದರೆ ನಾವು ಹೈಯರ್ ಪೊಸಿಷನ್ಗಳಿಗೆ, ಉತ್ತಮವಾದಂತಹ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಸ್ವಲ್ಪ ಎರಡೂ ಮಿಶ್ರ ಮಾಡಿಕೊಂಡು, ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು, ಈ ತಮೋಗುಣದ ರಜೋಗುಣದ ಪ್ರಕಾರ ಮಾಡಿದ್ವಿ ಅಂತ ಹೇಳಂತಂದರೆ ಮಧ್ಯದಲ್ಲಿ ಪೂರ್ಣ ನಿಮಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಏನು ಮುಟ್ಟಬೇಕು ಅಂದ್ಕೊಂಡಿರ್ತೀರಿ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಒಂದು ಸಲ ಅಪ್ರಾಮಾಣಿಕತನ, ನಾವು ಅಪ್ರಾಮಾಣಿಕರೂ ಅಂತನ್ನೋದು ಗೊತ್ತಾಗ್ಬಿಡ್ತು ಅಂತ ಹೇಳಂತಂದರೆ ನಮ್ಮನ್ನು ಯಾರೂ ನಂಬೋದೇ ಇಲ್ಲ, ನಾವು ಮುಂದೆ ಬರಲಿಕ್ಕೆ ಆಗೋದೇ ಇಲ್ಲ. ಇನ್ನು ಈ ರಜೋಗುಣ ಸತ್ವಗುಣಗಿಂತಲೂ ಯಾವಾಗಲೂ ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ವಂಚನೆ ಮಾಡೋದು, ಇನ್ನೊಬ್ಬರಿಗೆ ಅವಮಾನವನ್ನು ಮಾಡೋದು, ಇಂಥವೆಲ್ಲ ಮಾಡ್ತಾ ಕೂತ್ವಿ ಅಂತ ಹೇಳಂತಂದರೆ ನಾವು ಮೇಲೆ ಹೋಗೋದಲ್ಲ, ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಷ್ಟು ಕೂಡ ಬರೋದಿಲ್ಲ, ಅದಕ್ಕಿಂತ ಕೆಳಗೆ ಹೋಗ್ತೀವಿ ನಾವು. ಇದು ಲೌಕಿಕವಾದಂತಹ ದೃಷ್ಟಾಂತ ಕೃಷ್ಣ ನಮಗೆ ಹೇಳ್ತಾನೆ. ಹೀಗಾಗಿ ಅದು ಬಿಸ್ನೆಸ್ಸೇ ಇರಲಿ, ಅಧ್ಯಾತ್ಮನೇ ಇರಲಿ, ಸಂಸಾರನೇ ಇರಲಿ, ಎಷ್ಟು ಪ್ರಾಮಾಣಿಕವಾಗಿ ಇರ್ತೀವೋ ಅಷ್ಟು ನಮಗೆ ಮೇಲೆ ಹೋಗಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಸತ್ವದಿಂದ ತಿಳಿವು ತಿಳಿಯಾಗುತ್ತದೆ, ರಜಸ್ಸಿನಿಂದ ಜಿಪುಣತನ ಬೆಳೆಯುತ್ತದೆ, ತಮಸ್ಸಿನಿಂದ ಮೈ ಮರೆವು, ಭ್ರಾಂತಿ, ತಿಳಿಗೇಡಿತನ ಉಂಟಾಗುತ್ತದೆ. ಸತ್ವದಲ್ಲಿ ನೆಲೆಗೊಂಡವರು ಎತ್ತರಕ್ಕೇರುತ್ತಾರೆ, ರಾಜಸರು ನಡುವಿನಲ್ಲಿ ನಿಲ್ಲುತ್ತಾರೆ, ಕೊನೆಯ ಗುಣವಾದ ಪ್ರಭಾವಕ್ಕೊಳಗಾದ ತಾಮಸರು ಕೆಳಕ್ಕೆ ಕುಸಿಯುತ್ತಾರೆ. ಅಂದರೆ ನಾವು ಎಲ್ಲಿ ಇದ್ದೀವಿ, ಎಲ್ಲರಿಗಿಂತ ಮೇಲೆ ಇರೋದು ಜನೋಲೋಕ ತಪೋಲೋಕಗಳು ಮೇಲೆ ಇದ್ದಾವೆ, ಅದಕ್ಕಿಂತ ಕೆಳಗೆ ಸ್ವರ್ಗಾದಿ ಲೋಕಗಳು, ಅದರ ಕೆಳಗೆ ಭೂಲೋಕ, ಭೂಮಿಯ ಕೆಳಗೆ ನರಕ, ನರಕದಕ್ಕಿಂತಲೂ ಕೆಳಗೆ ಅಂಧಂತಮಸ್ಸು ಅಂತನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಶ್ರೀಕೃಷ್ಣನ ಇನ್ನೊಂದು ಅವತಾರವಾದಂತಹ ವಾಮನ ಜಯಂತಿ. ವಾಮನ ದೇವರು ಚಂದ್ರಮಂಡಲದಲ್ಲಿ ಇರುವಂಥವರು. ವಾಮನ ನಮಗೆ ದಧಿವಾಮನ ಅಂತ ನಾವು ವಾಮನ ದೇವರನ್ನು ಕರಿತೇವೆ. ಇವತ್ತಿನಿಂದ ಮೊಸರಿನ ವ್ರತ ಮುಕ್ತಾಯವಾಯಿತು. ಇಷ್ಟು ದಿವಸ ತನಕ ಮೊಸರಿನ ವ್ರತ ನಡೀತಿತ್ತು, ಇನ್ಮೇಲೆ ಹಾಲಿನ ವ್ರತ ಪ್ರಾರಂಭವಾಗಿದೆ. ಮೊಸರು, ಆ ಮೊಸರಿಗೆ ಅಭಿಮಾನಿಯಾದಂಥವನು ದಧಿವಾಮನ. ವಾಮನ ರೂಪದಿಂದ ಪರಮಾತ್ಮ ಅವತಾರವನ್ನು ಮಾಡಿ
ಅಜಿನ ದಂಡ ಕಮಂಡಲು ಮೇಖಲ ಅಂತ ಅಜಿನ ದಂಡ ಕಮಂಡಲು ಮೇಖಲ ಇವುಗಳನ್ನೆಲ್ಲ ಹಿಡ್ಕೊಂಡು ತಾನು ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದರೂ ಕೂಡ ಎಲ್ಲವನ್ನೂ ಪಾಲನೆ ಮಾಡುವಂಥವನು ನಾನೇ. ಯಾವ ಅವಶ್ಯಕತೆ ಇಲ್ಲದೇ ಇದ್ದರೂ ನಾನು ಪಾಲನೆ ಮಾಡ್ತೀನಿ ಅಂತಂದರೆ ನೀವು ಯಾಕೆ ಮಾಡಬಾರದು ಅನ್ನುವ ಅಭಿಪ್ರಾಯವನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ವಾಮನ ನಮಗೆ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ವೃಷಾಕಪಿ ವಾಮನ ಭಿನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೆಯ ಅಧ್ಯಾಯದ 19 ಹಾಗೂ 20ನೆಯ ಶ್ಲೋಕಗಳು. ನಾಣ್ಯಂ ಗುಣೇಭ್ಯಃ ಕರ್ತಾರಂ, ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ, ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ, ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ, ಮದ್ಭಾವಂ ಸೋಧಿಗಚ್ಚತಿ ಗುಣಾನೇತಾನತೀತ್ಯತ್ರೀನ್, ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್, ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈಃ, ಜನ್ಮ ಮೃತ್ಯುಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ, ವಿಮುಕ್ತೋ ಮೃತಮಶ್ನುತೆ. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ, ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ದ್ರಷ್ಟ ಜೀವನು ಯದಾ ಗುಣೇಭ್ಯಃ ಅನ್ಯಂ ಕರ್ತಾರಂ ನ ಪಶ್ಯತಿ, ಅಂದರೆ ಸತ್ವಾದಿ ಗುಣಗಳಿಗಿಂತ ಇತರವಾದ ಪರಿಣಾಮಕರ್ತೃವಾದ ಅಂದರೆ ಪರಿಣಮಿಸುವ ಪದಾರ್ಥವನ್ನು ನ ಅನುಪಶ್ಯತಿ ನೋಡುವುದಿಲ್ಲವೋ, ಚ ಮತ್ತು ಗುಣೇಭ್ಯ ವೇತ್ತಿ ಅಂದರೆ ಸತ್ವಾದಿ ಗುಣಗಳಿಗಿಂತ ಪರಂ ಉತ್ತಮನಾದ ಸ್ವತಂತ್ರನಾದ ಪರಮಾತ್ಮನನ್ನು, ಅಂದರೆ ಸತ್ವರಜಸ್ತಮೋ ಗುಣಗಳಿಗೂ ಮೀರಿದಂಥವನು ಪರಮಾತ್ಮ ಅಂತನ್ನುವುದನ್ನು ತಿಳ್ಕೊಳ್ತಾನೆ. ನಮ್ಮಲ್ಲಿ ಆಗುವ ಎಲ್ಲ ವ್ಯವಹಾರ ವ್ಯಾಪಾರಗಳು ಈ 3 ಗುಣಗಳಿಂದಲೇ ಅಂತ ತಿಳಿದುಕೊಳ್ತಾನೋ ಸಹ ಆ ಜ್ಞಾನಿಯಾದ ಜೀವನು ಮದ್ಭಾವಂ ಅಧಿಗಚ್ಚತಿ, ಜ್ಞಾನಾನಂದಾತ್ಮಕವಾದ ನನ್ನಲ್ಲಿ ಸ್ಥಿತಿಯನ್ನು ಹೊಂದುತ್ತಾನೆ. ಆದ್ದರಿಂದ ದೇಹ ಸಮುದ್ಭವಾನ್, ಆಯಾ ಗುಣಗಳಿಂದ ಹುಟ್ಟಿದ ದೇಹದಲ್ಲಿ ಪ್ರಕಟವಾದ ಏತಾನ್ ತ್ರೀನ್ ಗುಣಾನ್ ಅತೀತ್ಯ, ಈ 3 ಗುಣಗಳನ್ನು ದಾಟಿಯೇ ದೇಹಿ ಜೀವನು ಜನ್ಮ ಮೃತ್ಯು ಜರ ದುಃಖೈಃ ವಿಮುಕ್ತಃ ಅಮೃತಂ ಅಶ್ನುತೆ. ಅಂದರೆ ಈ 3 ಗುಣಗಳನ್ನು ದಾಟಿಯೇ ಜೀವ ಜನನದಿಂದ, ಮರಣದಿಂದ, ವೃದ್ಧಾಪ್ಯದ ದುಃಖದಿಂದ ಇವುಗಳಿಂದ ವಿಮುಕ್ತಃ ಮುಕ್ತನಾಗಿ ಅಮೃತಂ ಅಶ್ನುತೆ ಪರಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಎಲ್ಲ ಪರಿಣಾಮಗಳಿಗೆ ತ್ರಿಗುಣಗಳಿಲ್ಲದೆ ಬೇರೆ ಕಾರಣವಿಲ್ಲ ಎಂದು ಕಂಡುಕೊಂಡವನು, ಅಂದರೆ ತ್ರಿಗುಣಗಳಿಂದ ಭಿನ್ನನಾದ ಭಗವಂತನೇ ಎಲ್ಲದರ ಮೂಲ ಕಾರಣ, ಗುಣಗಳಿಂದ ಅತೀತನೆಂದು ಭಗವಂತನನ್ನು ಯಾರು ತಿಳುತ್ತಾರೋ ಅಂತಹ ನಿಜವಾದ ಮನುಷ್ಯ
ನನ್ನಲ್ಲೇ ನೆಲೆಯನ್ನು ಹೊಂದುತ್ತಾನೆ. ಮತ್ತು ದೇಹದಲ್ಲಿ ಮೂಡಿಬರುವ ಈ ಮೂರು ಗುಣಗಳನ್ನು ದಾಟಿದಾಗ ಜೀವ ಹುಟ್ಟು, ಸಾವು, ಮುಪ್ಪಿನ ದುಃಖದಿಂದ ಪಾರಾಗಿ ಆರಾಮಾಗಿ ಇರ್ತಾನೆ ಅಂತಂದಾಗ ಅರ್ಜುನ ಇದರ ಮೇಲೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಗುಣಗಳನ್ನು ದಾಟಿದ ಪುರುಷನ ಲಕ್ಷಣ ಏನು? ಈ ಗುಣಗಳನ್ನು ದಾಟೋದು ಅಂತ ಹೇಳಿದೆಯಲ್ಲ ಸ್ವಾಮಿ, ಈ ಗುಣಗಳನ್ನು ದಾಟುವುದಕ್ಕೆ ಉಪಾಯ ಏನು ಅಂತ ಅರ್ಜುನನ ಸಂದೇಹಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಾಳಿನ ದಿವಸ ಉತ್ತರವನ್ನು ಕೊಡ್ತಾನೆ ಅಂತ ಹೇಳ್ತಾ, ಇವತ್ತಿನ ದಿವಸ ಅನಂತ ಚತುರ್ದಶಿಯ ದಿವಸ. ಅನಂತ ಚತುರ್ದಶಿಯ ದಿವಸ ಮಾಡಿದ ಎಲ್ಲ ವ್ರತ ನಿಯಮಗಳು ಕೂಡ ಅನಂತವಾದ ಫಲವನ್ನು ಕೊಡ್ತಾವೆ. ಅನಂತನಾಮಕನಾದ ನಾರಾಯಣ ನಿಮಗೆ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ರಕ್ಷಿಸಲಿ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಅನಂತ ಪದ್ಮನಾಭಾಭಿನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಿಯತಾಂ ಪ್ರೀತೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 14ನೆಯ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರಿಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಶ್ರೀಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ನ ದ್ವೇಷ್ಟೇ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಶ್ರೀಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ನ ದ್ವೇಷ್ಟೇ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಮೂರು ಗುಣಗಳನ್ನು ದಾಟಿದಂಥವನು ಪರಮಾತ್ಮ ಅನ್ನುವ ವಿಷಯವನ್ನು ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ. ಈ ಮೂರು ಗುಣಗಳನ್ನು ದಾಟಿದಂತಹ ಜೀವನ ವ್ಯವಹಾರ ಹೇಗೆ ಇರ್ತದೆ, ಅವನ ಲಕ್ಷಣಗಳೇನು ಅಂತನ್ನುವ ಪ್ರಶ್ನೆಯನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಏತಾನ್ ತ್ರೀನ್ ಗುಣಾನ್ ಅತೀತಃ. ಈ ಸರ್ವ ಸಂಬಂಧಕವಾದ ಸತ್ವರಜಸ್ತಮೋ ಗುಣಗಳನ್ನು ಅತೀತಃ ಅತಿಕ್ರಮಿಸಿದ ಪುರುಷನು ಕೈಹಿ ಲಿಂಗೈಹಿ ಯುಕ್ತಃ ಭವತಿ. ಯಾವ ಚಿಹ್ನೆಗಳಿಂದ ಕೂಡಿದವನು ಆಗಿರುತ್ತಾನೆ. ಹೇ ಪ್ರಭೋ, ಹೇ ಶ್ರೀಕೃಷ್ಣನೇ, ಕಿಮಾಚಾರ, ಯಾವ ಆಚಾರವುಳ್ಳವನಾಗಿರ್ತಾನೆ. ಕಥಂ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಯಾವ ಉಪಾಯದಿಂದ ಈ ಮೂರು ಗುಣಗಳು ಸತ್ವರಜಸ್ತಮೋ ಗುಣಗಳನ್ನು ಅತಿಕ್ರಮಿಸ್ತಾನೆ ಆ ಜೀವ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಅಷ್ಟೇ ಸಮಾಧಾನದಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹೇ ಪಾಂಡವ, ಎಲೆ ಅರ್ಜುನನೇ, ಸಂಪ್ರವೃತ್ತಾನಿ ಪ್ರಕಾಶಂಚ ಪ್ರವೃತ್ತಿಂಚ ಅಂದರೆ ತನ್ನಲ್ಲಿ ಉಂಟಾದಂತಹ
ಸತ್ವಗುಣದಿಂದ ಉಂಟಾಗುವ ಲೌಕಿಕ ವಿಷಯ ಜ್ಞಾನವನ್ನು ಮತ್ತು ಪ್ರವೃತ್ತಿಂ ಲೌಕಿಕ ಉದ್ಯೋಗವನ್ನು ಮತ್ತು ಮೋಹ ಏವ ತಮೋಗುಣದಿಂದ ಉಂಟಾಗುವ ಮೋಹವನ್ನೂ ಕೂಡ ನ ದ್ವೇಷ್ಟಿ ದ್ವೇಷ ಮಾಡುವುದಿಲ್ಲ. ನಿವೃತ್ತಾನಿ ಪ್ರಾಪ್ತವಾಗದಿರುವುದನ್ನು ನ ಕಾಂಕ್ಷತಿ ಅವನು ಇಚ್ಛಿಸುವುದಿಲ್ಲ. ಯಾರು ಹೀಗೆ ಇರ್ತಾರೋ ಅವರವರ ಕೆಲಸ ಅವರವರ ಜ್ಞಾನ ಅವರಿಗೆ ದೊಡ್ಡದ್ದೇ. ಒಬ್ಬ ಇಂಜಿನಿಯರ್ ಇದ್ದಾನೆ, ಒಬ್ಬ ಡಾಕ್ಟರ್ ಇದ್ದಾನೆ, ಒಬ್ಬ ಸೈಂಟಿಸ್ಟ್ ಇದ್ದಾನೆ, ಒಬ್ಬ ಪಂಡಿತ ಇದ್ದಾನೆ, ಯಾರೇ ಇರಲಿ, ನಿನ್ಕಿಂತ ನಂದೇ ಶ್ರೇಷ್ಠ ಅಂತ ಸರ್ವಥ ಅನ್ನೋ ಹಂಗಿಲ್ಲ. ಅವರವರ ಗುಣಗಳಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ ಅಂತ ಯಾರು ತಿಳ್ಕೊಂಡು ವ್ಯವಹಾರವನ್ನು ಮಾಡ್ತಾರೋ, ಎಲ್ಲರಿಗೂ ಸಮಾನವಾದಂತಹ ಯೋಗಕ್ಷೇಮದಿಂದ ನೋಡಿಕೊಳ್ತಾರೋ ಅವನೇ ಗುಣಾತೀತನಾಗಿರ್ತಕ್ಕಂಥವನು. ಅದನ್ನೇ ಹೇಳಿದ್ರಿಲ್ರಿ, ನ ದ್ವೇಷ್ಟಿ ನಿವೃತ್ತಾನಿ ದ್ವೇಷ ಮಾಡುವುದಿಲ್ಲ, ನಿವೃತ್ತಾನಿ ಪ್ರಾಪ್ತವಾಗಿರುವುದನ್ನು ಅಂದ್ರೆ ಅವನಿಗೆ ಯಾವುದು ಸಿಕ್ಕಿಲ್ಲ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರನ್ನು ದ್ವೇಷ ಮಾಡುವುದಿಲ್ಲ, ತನಗೆ ಸಿಗದೇ ಇರುವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟ ನನ್ನ ಹಣೆ ಬಾರ, ನನ್ನ ಯೋಗ್ಯತಾ ಇಷ್ಟು ಅಂತ ನಿರ್ಣಯ ಮಾಡಿಕೊಂಡು ತನ್ನ ಪೂರ್ತೇಕ ತಾನು ಇರುವಂಥವನೇ ಗುಣಾತೀತನಾದಂತಹ ವ್ಯಕ್ತಿ ಆಗ್ತಾನೆ. ಅವನನ್ನು ಗುಣಾತೀತ ಅಂದರೆ ಸತ್ವರಜಸ್ತಮೋ ಗುಣಗಳನ್ನು ಮೀರಿದವನು ಅಂತ ಅವನಿಗೆ ನಾವು ಅನ್ಬಹುದು. ಇನ್ನೊಬ್ಬರನ್ನ ನೋಡಿ ದ್ವೇಷ ಮಾಡೋದು, ಅವ್ರ ಹತ್ರ ಅದ ಅಂತ ಅಂದ್ಕೊಳ್ಳಿ ನಮಗೂ ಅದು ಇರಬೇಕು. ಅವ್ರು ಹಂಗೆ ಮಾಡ್ಯಾರ ಅಂತಂದ್ರೆ ನಾವು ಹಂಗೆ ಮಾಡಬೇಕು, ಅವ್ರಷ್ಟು ಮಾಡ್ಯಾರ ಅಂತಂದ್ರೆ ನಾವು ಅಷ್ಟು ಮಾಡಬೇಕು. ಇದು ಎಲ್ಲ ರಜೋಗುಣ ತಮೋಗುಣದ ವ್ಯಾಪಾರ, ಅದು ಇರಬಾರ್ದು. ಅವುಗಳನ್ನು ಮೀರಿ ನಾವು ನಿಂದಿರ್ಬೇಕು. ಇನ್ನೊಬ್ರದ್ದು ತೊಗೊಂಡು ನಮಗೇನು ಮಾಡೋದಲ್ಲ. ದೇವರು ನಮಗೆ ಈ ಭಾಗ್ಯವನ್ನು ಕೊಟ್ಟಾನ, ನಾನು ಹಿಂಗೆ ಮಾಡ್ತೀನಿ ಅಂತ ಯಾರು ಅನ್ಕೊಂಡಿರ್ತಾರೋ ಅವರೇ ಗುಣಾತೀತರಾಗಿರ್ತಕ್ಕಂಥವರು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಅಲ್ಲದೇನೆ ಮುಂದೆ ಮತ್ತೆ ಇನ್ನು ಮುಂದಿನ 3 ಶ್ಲೋಕಗಳಲ್ಲಿ ಈ ಗುಣಾತೀತರಾಗಿರ್ತಕ್ಕಂತಹ ಜೀವರ ಲಕ್ಷಣವನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಅದು ಏನು ಅಂತನ್ನುವುದನ್ನು ಮತ್ತೆ ನಾವು ನಾಳಿನ ದಿವಸ ನೋಡೋಣ. ಇವತ್ತಿನ ದಿವಸ ಅನಂತನ ಹುಣ್ಣಿಮೆ, ಪ್ರಾತಸ್ಮರಣೀಯರಾದಂತಹ ಯಾದವಾರ್ಯರ ಪುಣ್ಯ ದಿನ. ಮಂತ್ರಾಲಯ ಪ್ರಭುಗಳ ಸಮಕಾಲೀನರು. ಯಾದವಾರ್ಯರ ಮಹಿಮೆ ಅಪರಂಪಾರವಾದಂತಹದ್ದು. ಎಂತಹ ದೊಡ್ಡ ಶ್ರೀಮಂತಿಕೆ, ಎಂತಹ ದೊಡ್ಡ ಮನೆತನ, ಚಿನಿವಾರ ಮನೆತನದವರು. ಬಂಡಿ ಒಳಗೆ ವಜ್ರ ವೈಡೂರ್ಯಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಂಥವರು. ಇವರನ್ನು ದರೋಡೆ ಮಾಡಬೇಕು ಅಂತ ಕಾಡಿನ ಮಧ್ಯದಲ್ಲಿ ಕಳ್ಳರು ಸಾಕಷ್ಟು ಸಲ ಪ್ರಯತ್ನ ಮಾಡಿದರೂ ಕೂಡ ಇವರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಒಂದು ಸಲ ಒಬ್ಬ ಕಳ್ಳ ಸೋತು ಸುಣ್ಣಾಗಿ ಇವ್ರ ಮುಂದೆ ಬಂದು ಹೇಳ್ತಾನಂತೆ, ಎಷ್ಟು ಸಲ ನಿಮ್ಮನ್ನು ದರೋಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ನಿಮಗೆ ಅದೇನು Z+ ಸೆಕ್ಯೂರಿಟಿ ಇತ್ತು ನಿಮಗೆ, ಯಾರು ಅವರೆಲ್ಲ ಅಂತಾರೆ. ಯಾದವಾರ್ಯ ಅಂತಾರೆ, ನನ್ನ ಯಾವುದು ಸೆಕ್ಯೂರಿಟಿ ನಾನು ಯಾವುದೂ ಇಟ್ಕೊಂಡೇ ಇಲ್ಲ ಅಂತ. ಯಾವುದು ಸೆಕ್ಯೂರಿಟಿ, ನಾನು ಯಾರನ್ನೂ ಸೆಕ್ಯೂರಿಟಿ ಅಂತೇಳಿ ಇಟ್ಕೊಂಡೇ ಇಲ್ಲ. ಇಲ್ಲ, ನಿಮ್ಮ ಎದುರಿಗೆ ನಿಮ್ಮ ಚಕ್ಕಡಿ ಮುಂದೆ ಒಬ್ಬ ಸಿಂಹದ ಮುಖದವನು ಒಬ್ಬನಿದ್ದ, ನಿಮ್ಮ ಚಕ್ಕಡಿ ಹಿಂದೆ ಒಬ್ಬ ಕೊಳಲು ಹಿಡ್ಕೊಂಡವನು ಇದ್ದ, ನಿಮ್ಮ ಚಕ್ಕಡಿ ಎಡಕ್ಕೆ ಬಲಕ್ಕೆ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡವ್ರು ಇಬ್ಬರು ಇದ್ದರು. ನಾವು ಏನು ಮಾಡಿದರೂ ಅವ್ರನ್ನ ದಾಟಿ ನಿಮ್ಮ ಕಡೆ ಬರ್ಲಿಕ್ಕೆ ಆಗಲಿಲ್ಲ, ಅವರು ರಕ್ಷಣೆ ಮಾಡ್ಕೋತಾನೆ ಇದ್ರು ನಿಮಗೆ. ಆ ಕಳ್ಳನಿಗೆ ನಮಸ್ಕಾರ ಮಾಡಿದ್ರಂತೆ ಯಾದವರೇ. ಯಾಕಂತಂದ್ರೆ ಹೊರಗೆ ಬೀಳೋಕ್ಕಿಂತ ಮೊದಲು ಅವರು ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ಆಸ್ಥಾಂ ಸಶರೌ ರಾಮಲಕ್ಷ್ಮಣೌ ಸಹಾಯಾತಿ ಪುರಾಯಾತಿ ಸಹಯೇವ ಪ್ರೇರಯತೆ ಹರಿಹಿ. ಈ ಶ್ಲೋಕ ಹೇಳಿ ಹೊರಗೆ ಬೀಳ್ತಿದ್ರಂತ. ಪ್ರತಿಯೊಬ್ಬರು ಇವತ್ತಿಗೂ ಮನೆಯಿಂದ ಹೊರಗೆ ಹೋಗಬೇಕಾದಾಗ ಈ ಶ್ಲೋಕ ಹೇಳೇ ಹೊರಗೆ ಬೀಳ್ಬೇಕು. ಮುಂದೆ ನರಸಿಂಹದೇವರು ಇದ್ದು ಕಾಪಾಡ್ತಾರೆ, ಹಿಂದೆ ಕೃಷ್ಣ ಇದ್ದು ಕಾಪಾಡ್ತಾನೆ, ಎಡಕ್ಕ ಬಲಕ್ಕ ರಾಮಲಕ್ಷ್ಮಣರು ಇದ್ದು ನಮ್ಮನ್ನು ಕಾಪಾಡ್ತಾರೆ ಅಂತನ್ನುವ ಶ್ಲೋಕ ಇದು. ನಾವು ಬರೀ ಅಂದು ಹೋಗ್ತೀವಿ, ಅವರು ಅರ್ಥಾನುಸಂಧಾನ ಪೂರ್ವಕವಾಗಿ ಅಂತಿದ್ರು ಅನ್ನೋದಕ್ಕೆ ಪರಮಾತ್ಮ ಅವರ ರಕ್ಷಣೆಗೆ ನಿಂತ. ಮುಂದೆ ವೈರಾಗ್ಯ ಬಂತು, ಭಾಗವತವನ್ನು ಓದಿದ್ರು, ವೈರಾಗ್ಯ ಬಂತು. ಎಷ್ಟು ವೈರಾಗ್ಯ ಬಂತು ಅಂತೇಳಿ ಅಂತಂದರೆ, ವಿದ್ಯಾರ್ಥಿಗಳನ್ನ ಇಟ್ಕೊಂಡಾರ, ಮನೆಯೊಳಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಸ್ನಾನಕ್ಕೆ ಅಂಥೇಳಿ ಹೋಗಬೇಕಾದಾಗ ಮನೆಯೊಳಗೆ ಅಡುಗೆಗೆ ಏನೂ ಇಲ್ಲ, ಏನು ಮಾಡಬೇಕು? ಹೆಂಡತಿನೂ ಭಾಳ ನಿಸ್ಪೃಹ ಹೆಣ್ಮಗಳಕ್ಕೆ. ಅದಕ್ಕೆ ಏನಿತ್ತು ಅದನ್ನು ನೈವೇದ್ಯಕ್ಕೆ ಇಡ್ತಿದ್ರು, ನೀರು ನೈವೇದ್ಯಕ್ಕೆ ಇಟ್ಟರು. ಇವ್ರು ಗಂಡ ಹೆಂಡತಿ ಮನೆಯೊಳಗೆ ಬಡತನದ ಅಂತ ಅವರೇನೋ ನೀರು ಕುಡಿದು ಅಥವಾ ಏನೂ ತಿನ್ನಲಾರದೆ ಬದುಕಿರಬಹುದು. ಮನೆಯೊಳಗಿರೋ ಶಿಷ್ಯಂದ್ರಿಗೆ ಯಾಕೆ ಉಪವಾಸ ಹಾಕೋದು? ಯಾದವಾರರಿಗೆ ಅಲ್ಲಿ ಒಂದು ಸ್ವಲ್ಪ ಬೇಜಾರು. ಅವಾಗ ಭಗವದ್ಗೀತಾ ಓದ್ತಿದ್ರಂತವ್ರು, ಇದೇ ಭಗವದ್ಗೀತಾನು ಓದ್ತಿದ್ರಂತೆ. ನಾವು ಓದೋದು ಬೇರೆ,
ಯಾದವಾರ್ಯರು ಓದೋದು ಬೇರೆ. ಅದರೊಳಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಏದೃಢಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನಲ್ಲಿ ಯಾರು ದೃಢವಾದ ಭಕ್ತಿಯನ್ನು ಮಾಡ್ತಾರೋ ಅವರ ಯೋಗ ಮತ್ತು ಕ್ಷೇಮ ನಾನು ನೋಡ್ತೇನೆ ಅಂತ. ಯಾದವಾರ್ಯರು ಕೃಷ್ಣ ಇದನ್ನು ಹೇಳಿದ್ದು ಸುಳ್ಳು ಅಂತ ಕಾಟ ಹಾಕಿದ್ರಂತೆ. ಕೆಂಪ ರೆಡ್ಡಿಂಗ್ ತಗೊಂಡು ಅದನ್ನು ಕಾಟ ಹಾಕಿದ್ರಂತೆ. ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ಮನೆ ತುಂಬ ದವಸ ಧಾನ್ಯ ಏನು ಪಂಚಭಕ್ಷ ಪರಮಾನ್ನ ಅಡುಗೆ ಮಾಡ್ಯಾಳ ಹೆಂಡತಿ. ಸ್ನಾನಕ್ಕೆ ಹೋಗೋ ಮುಂದಾಗ ಏನಿದ್ದಿದ್ದಿಲ್ಲ, ಇಷ್ಟೆಲ್ಲ ವೈಭವ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಹೆಂಡತಿ ಒಂದು ಮಾತನ್ನು ಹೇಳ್ತಾಳಿಲ್ಲ, ನೀವು ಆ ಹುಡುಗಗೆ ಅಂಥ ಶಿಕ್ಷಾ ಯಾಕೆ ಕೊಟ್ರಿ ಅಂತ. ನಾನು ಯಾವ ಶಿಕ್ಷಾ ಕೊಟ್ಟೀನಿ, ಸುಸೂತ್ರ ಓದ್ಕೋತ ಕೂತಿದ್ದೆ, ಸ್ನಾನಕ್ಕೆ ಹೋದೆ ಬಂದೆ, ನಾ ಯಾರಿಗೂ ಏನೂ ಮಾತಾಡೇ ಇಲ್ಲ ಅಂತ. ಇಲ್ಲ ಅವ ಏನೋ ಸುಳ್ಳು ಹೇಳ್ಯಾನ ಅಂತ ಅವನ ನಾಲಿಗೆ ಮೇಲೆ ಬರೀ ಇಟ್ಟಿರಂತ ನೀವು. ಅಂದರೆ ಅಗಾಧ ಆಗಿ ಹೆಂಡತಿ ಕೈ ಮುಗಿತಾರೆ ಯಾದವಾರ್ಯರು. ಯಾಕಂತಂದ್ರೆ ಭಗವದ್ಗೀತಾದಲ್ಲಿ ಹೇಳಿದ ಪ್ರತಿಯೊಂದು ಮಾತುಗಳು ಕೃಷ್ಣ ತನ್ನ ಬಾಯಿಂದ ಹೇಳಿದ್ದು, ಅದನ್ನು ಸುಳ್ಳು ಅಂತ ಕಾಟ ಹಾಕಿದ್ದಕ್ಕೆ ಕೃಷ್ಣನ ನಾಲಿಗೆ ಮೇಲೇ ಅದು ಆಗಿತ್ತು. ಹೀಗಾಗಿ ಹೆಂಡತಿಯನ್ನು ಅವರು ಕೊಂಡಾಡ್ತಾ ಇದ್ದಾರೆ. ಇಂತಹ ಯಾದವಾರ್ಯರು ಇವತ್ತಿನ ದಿವಸ ಅಂದರೆ ಭಾದ್ರಪದ ಪೌರ್ಣಿಮಾ ದಿವಸ ತಾವು ದೇಹವನ್ನು ಬಿಡ್ತಾರೆ. 3ನೇ ದಿವಸ ಅವರ ಅಸ್ಥಿ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋದಾಗ ಆ ನದಿ ಒಳಗೇನು ಅಸ್ಥಿ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾರೆ, ಎಲುಬುದೊಳಗಿಂದ ಭಾಗವತ ಶ್ಲೋಕಗಳು ಕೇಳ್ತಿದ್ವು ಅಂತ ಅವರ ಮಹಿಮೆಯೊಳಗೆ ಹೇಳ್ತಾರೆ. ಭಾಗವತ ಪಾಹ ಅಂತ ಶ್ರೀನಿವಾಸ ತೀರ್ಥರು ಹೇಳಬೇಕಂತವ್ರಿಗೆ ಒಟ್ಟ ಹೇಳ್ತಿದ್ದಿಲ್ಲ. ಒಂದು ಸಲ ಕೇಳಿದರು, ನೋಡೋಣ ಏನದ ಅಂಥೇಳಿ ಅಂತಂದಾಗ ಅಷ್ಟು ಅವರ ಮೇಲೆ ಪ್ರಭಾವವನ್ನು ಮಾಡಿಕೊಂಡು ಅಸ್ಥಿಗತವಾಗಿ ಭಾಗವತವನ್ನು ಮಾಡಿಕೊಂಡಂಥವರು. ಅಂತಹ ಭಾಗವತೋತ್ತಮರಾದಂತಹ ಯಾದವಾರ್ಯರ ಪುಣ್ಯ ದಿನ ಇವತ್ತು. ಅವರ ಅನುಗ್ರಹ, ಮುಖ್ಯಪ್ರಾಣದೇವರ ಅನುಗ್ರಹ, ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ ಈ ಮಾತನ್ನು, ಈ ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಯಾದವಾರ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 14ನೆಯ ಅಧ್ಯಾಯದ 23, 24, 25 ಈ 3 ಶ್ಲೋಕಗಳು. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಸಮದುಃಖಸುಖಂ ಸ್ವಸ್ಥಃ ಸಮಲೋಷ್ಠಾಶ್ಮಕಾಂಚನಃ ತುಲ್ಯಪ್ರಿಯಾ ಪ್ರಿಯೋ ಧೀರಃ ತುಲ್ಯನಿಂದಾಸ್ಮಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗೀ ಗುಣಾತೀತಃ ಸ ಉಚ್ಯತೆ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಸಮದುಃಖಸುಖಸ್ವಸ್ಥಃ ಸಮಲೋಷ್ಠಾಶ್ಮಕಾಂಚನಃ ತುಲ್ಯಪ್ರಿಯಾ ಪ್ರಿಯೋ ಧೀರಃ ತುಲ್ಯನಿಂದಾತ್ಮಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗೀ
ಗುಣಾತೀತಸ್ಸ ಉಚ್ಯತೆ. ಈ ಮೂರೂ ಶ್ಲೋಕಗಳು ಕೂಡ ಒಂದಕ್ಕೊಂದು ಸಂಬಂಧಪಟ್ಟದ್ದು. ಆದ್ದರಿಂದ ಈ ಮೂರೂ ಶ್ಲೋಕಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಯಾವ ಪುರುಷನು ಉದಾಸೀನವತ ಆಸೀನಃ, ಉದಾಸೀನನಂತೆ ಇರುತ್ತಾನೆಯೋ, ಅಂದರೆ ವೈಷ್ಣವ ಧರ್ಮಗಳನ್ನು ಮಾಡುವವನಾದುದರಿಂದ ನಿಜವಾಗಿ ಉದಾಸೀನನಾಗುವುದಿಲ್ಲವೋ, ಅಂದರೆ ವೈಷ್ಣವ ಧರ್ಮ ಮಾಡಬೇಕಾದಾಗೂ ಕೂಡ ಅವ ಉದಾಸೀನಾಗಿ ಕೂತ್ಬಿಟ್ಟ ಅಂದರೆ ಏನೂ ಮಾಡಲಿಲ್ಲ ಅಂತೇಳಂತಂದ್ರೆ ಅಲ್ಲ. ಅವುಗಳಿಗೆ ಹುರುಪಿರಬೇಕು. ವ್ರತ ನಿಯಮ ಉಪವಾಸ ಇವುಗಳನ್ನು ಮಾಡ್ತಾ ಇರಬೇಕಾದ್ರೆ ಹುರುಪಿರಬೇಕು. ಅದನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಉದಾಸೀನತೆ ಇರಬೇಕು. ಗುಣೈಃ ನ ವಿಚಾಲ್ಯತೆ, ಗುಣೈಃ ಸತ್ವರಜಸ್ತಮೋ ಗುಣಗಳಿಂದ ನ ವಿಚಾಲ್ಯತೆ, ಆ ಗುಣಗಳಿಂದ ಉಂಟಾಗುವ ವಿಕಾರವನ್ನು ಹೊಂದುವುದಿಲ್ಲವೋ. ಒಮ್ಮೆ ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿ ಒಂಥರ. ಸತ್ವಗುಣ ಪ್ರಕಟ ಆದಾಗ ಒಂದು ಥರ, ರಜೋಗುಣ ಪ್ರಕಟ ಆದಾಗ ಒಂದು ಥರ, ತಮೋಗುಣ ಪ್ರಕಟ ಆದಾಗ ಒಂದು ಥರ. ಸತ್ವಾದಿ ಗುಣಗಳು ಅವುಗಳಿಂದ ವಿಕಾರವನ್ನು ಹೊಂದದೆ ಗುಣಾಹ ಸತ್ವಾದಿ ಗುಣಗಳು ವರ್ತಂತೆ, ಈಶ್ವರನ ಇಚ್ಛೆಯಿಂದ ಪ್ರವರ್ತಿಸುತ್ತವೆ. ಎದುರಿಗೆ ನಮ್ಮ ಸಿಟ್ಟು ಬಂತು ಅಂತೇಳಂತಂದರೆ ನಾವು ಅವನ ಮೇಲೆ ಸಿಟ್ಟಿಗೆ ಹೇಳಬಾರದು. ಈ ಅನುಸಂಧಾನ ಬರಬೇಕು ನಮಗೆ. ಪರಮಾತ್ಮ ಅವನ ಒಳಗೆ ಇದ್ದುಕೊಂಡು ಅವನಲ್ಲಿ ತಮೋ ಗುಣವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಅಂತ ನಾವು ಅವನ ಸಿಟ್ಟಿಗೆ ಎದ್ದಾಗ ಸುಮ್ಮಾಗಿ ಬಿಡಬೇಕು. ಅದಕ್ಕೆ ನಾನು ಸಿಟ್ಟಿಗೆದ್ದು ಮಾತಾಡ್ಲಿಕ್ಕತ್ತೆ ಅಂತೇಳಂತಂದರೆ ನನ್ನಲ್ಲಿಯೂ ತಮೋಗುಣ ಜಾಗೃತವಾಗ್ತದೆ. ಎರಡು ತಮಸ್ಸು ಕೂಡಿದುವು ಅಂತೇಳಂತಂದರೆ ನಾಶಕ್ಕೆ ಕಾರಣವಾಗ್ತದೆ. ಎಂಥ ಅದ್ಭುತವಾದ ಮಾತು, ಎಷ್ಟು ರಿಲೆವೆಂಟ್ ಪ್ರಾಕ್ಟಿಕಲ್ ಆದಂತಹ ಮಾತು ನೋಡ್ರಿ. ಅವನಲ್ಲಿ ಈ ಗುಣ ಏನಿದೆ ಇದು ಈಶ್ವರನ ಇಚ್ಛೆಯಿಂದ ಪ್ರವರ್ತವಾಗ್ತಾ ಇದೆ, ಸ್ವತಂತ್ರವಾಗಿ ಪ್ರವರ್ತಿಸುವುದಿಲ್ಲ. ಇತಿ ಏವ, ಈ ಪ್ರಕಾರವಾಗಿಯೇ ಅವತಿಷ್ಠತಿ ತಿಳಿದುಕೊಳ್ಳುತ್ತಾನೆಯೋ ಸಹ ನ ಇಂಗಿತೆ, ಅಂದರೆ ಆತನು ದುಷ್ಟ ವ್ಯಾಪಾರಗಳಲ್ಲಿ ಪ್ರವರ್ತಿಸುವುದಿಲ್ಲ. ಒಳ್ಳೆಯ ವ್ಯಾಪಾರದಲ್ಲೇನೆ ಅವನು ಪ್ರವರ್ತನೆಯನ್ನು ಆಗ್ತಿರ್ತಾನೆ. ತಾತ್ಪರ್ಯ ಏನು ಅಂತಂದರೆ ವೈಷ್ಣವ ಕರ್ಮಗಳೇ ಆತನ ಆಚಾರವೆಂದು ಹೇಳಲ್ಪಟ್ಟಿತು ಈ ಶ್ಲೋಕದಲ್ಲಿ. ಮುಂದೆ ವರಿಸ್ತಾ ಸಮ ದುಃಖ ಸುಖ, ದುಃಖವನ್ನು ಹೇಗೆ ಯಾರಾದರೂ ನಾವು ದುಃಖ ಬರಲಿ ಅಂತ ಅಪೇಕ್ಷೆ ಪಡ್ತೀವೇನ್ರಿ? ಅಥವಾ ದುಃಖ ಬಂದಾಗ ಭಾಳ ಚಲೋ ಆತ್ರಿ ನನಗೆ ದುಃಖ ಬಂದಿದ್ದು ಅಂತೇಳಿ ಅಂತೀವೇನ್ರಿ? ಇಲ್ಲ. ದುಃಖವನ್ನು ದ್ವೇಷ ಮಾಡ್ತೇವೆ ನಾವು. ದುಃಖ ಬಂದಾಗ ಭಾಳ ತಿಳುವಳಿಕೆ ಇದ್ದ ಅಂತೇಳಿ ಅಂತಂದ್ರೆ ಉದಾಸೀನ ಮಾಡಿಬಿಡ್ತಾನೆ. ಭಾಳ ದುಃಖ ಇತ್ತು ಅಂತಂದ್ರೆ ಅವ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಉದಾಸೀನ ಮಾಡಿಬಿಡ್ತಾನೆ. ನಾನು ಕೃಷ್ಣ ಹೇಳ್ತಾನೆ, ದುಃಖ ಬಂದಾಗ ನೀನು ಹೆಂಗೆ ಉದಾಸೀನವಾಗಿರ್ತೀಯೋ ಪ್ರಾಕ್ಟೀಸ್ ಮಾಡ್ಕೋ, ಸುಖ ಬಂದಾಗೂ ಹಂಗಿರ್ಬೇಕು ನೀನು. ಸಮ ದುಃಖ ಸುಖ, ದುಃಖವನ್ನು ಹೇಗೆ ಹೇಯ ಅಂತ ತಿಳಿದುಕೊಳ್ತಾನೋ ಹಾಗೆ ವೈಷಯಿಕ ಸುಖ, ತಿನ್ನೋದ್ರಿಂದ ಕುಡಿಯೋದ್ರಿಂದ ಮಲಗೋದ್ರಿಂದ ರೊಕ್ಕ ರುಜಿನೆ ಬಂಗಾರ ವಜ್ರ ವೈಡೂರ್ಯ, ಈ ವೈಷಯಿಕ ಸುಖ ಬಂದಾಗೂ ಕೂಡ ಉದಾಸೀನ ಮಾಡಿಬಿಡ್ಬೇಕು. ಏನು ಇವತ್ತು ಬಂದದ ನಾಳೆ ಬರ್ತದೆ, ಏನು ಬಂದು ಬರ್ತಿರ್ತದೆ ಹೋಗ್ತದೆ, ಹಿಂಗಿರ್ಬೇಕು. ಸಮಲೋಷ್ಠಾಶ್ಮಕಾಂಚನ, ಬಹಳ ಅದ್ಭುತವಾದ ಮಾತು. ಸ್ವಾಮಿ ವಿವೇಕಾನಂದರೇ ಮೊದಲಾದಂತಹ ಅನೇಕ ಸಾಧಕರಿಗೆ ಸ್ಫುರಣವಾದಂತಹ ಪ್ರೇರಣೆಯನ್ನು ಕೊಟ್ಟಂತಹ ಮಾತಿದು. ಸಮ ಲೋಷ್ಠ ಅಶ್ಮ ಕಾಂಚನ, ಮಣ್ಣು ಹೆಣ್ಣು ಹೊನ್ನು ಇವುಗಳನ್ನು ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು, ತಿಳುವಳಿಕೆ ಇರಬೇಕು, ಸಮವಾಗಿ ನೋಡುವಂಥದ್ದು. ಅದರ ಸಲುವಾಗಿ ಬೆನ್ನು ಹತ್ತಿ ಹೋದವರು ಯಾರೂ ಉದ್ಧಾರ ಆಗಿಲ್ಲ ಇವತ್ತಿನ ತನಕ. ಹೆಣ್ಣಿನಿಂದ ಹೋದವರು ಉದ್ಧಾರ ಆಗಿಲ್ಲ, ಮಣ್ಣಿನಿಂದ ಹೋದವರು ಉದ್ಧಾರ ಆಗಿಲ್ಲ, ಹೊನ್ನಿನಿಂದ ಹೋದವರು ಉದ್ಧಾರ ಆಗಿಲ್ಲ. ಅಲ್ಲಿ ಅದಕ್ಕೆ ಹೇಳ್ತಾರೆ ನಮ್ಮ ಗುರುಗಳು ಹಗಲೆಲ್ಲ ಈ ಮಾತನ್ನೇ ಹೇಳ್ತಾರೆ. ಇತಿಹಾಸದ ಪುಟಗಳನ್ನು ನಾವು ತಿರುವು ಹಾಕಿದಾಗ ಯಾರ್ಯಾರನ್ನ ಸಮಾಜ ಒಳ್ಳೆಯವನು ಅಂತೇಳಿ ಅಂದದಲ್ಲ ಅವ ಇದನ್ನು ಫಾಲೋ ಮಾಡ್ಕೋತ ಬಂದಾನ ಅಂತ ಅರ್ಥ. ಇತಿಹಾಸದ ಪುಟಗಳಲ್ಲಿ ಸಮಾಜ ಯಾರನ್ನ ಇವನು ಕೆಟ್ಟವನು ಅಂತೇಳಿ ಅಂದದಲ್ಲ, ಈ ಮೂರು ಫೀಲ್ಡ್ದೊಳಗೆ ಅವ ಫೇಲ್ ಆಗ್ಯಾನ ಅಂತ ಅರ್ಥ. ಅದಕ್ಕೆ ಗಟ್ಟಿಯಾಗಿ ತಿಳ್ಕೊಳ್ಬೇಕಾದಂತಹ ಮಾತು, ತಿಳ್ಕೊಂಡು ಅನುಷ್ಠಾನ ಮಾಡಬೇಕಾದಂತಹ ಮಾತು ಏನು ಅಂತೇಳಿ ಅಂತಂದರೆ, ಹೆಣ್ಣಿನ ಬಗ್ಗೆ ತಿಳುವಳಿಕೆ ಇರಬೇಕು, ಹೊನ್ನಿನ ಬಗ್ಗೆ ತ್ಯಾಗ ಇರಬೇಕು. ಯಾವ ವ್ಯಕ್ತಿ ಹೆಣ್ಣಿನ ಬಗ್ಗೆ ತಿಳುವಳಿಕೆ ಇದ್ದವನಿದ್ದಾನೋ, ಯಾವ ವ್ಯಕ್ತಿ ಹೊನ್ನಿನ ಬಗ್ಗೆ ತ್ಯಾಗ ಉಳ್ಳವನಿದ್ದಾನೋ
ಅವನೇ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡಿಬಹುದು. ಇಲ್ಲ ಅಂತಂದರೆ ಅವನಿಗೆ ಸ್ಥಾನ ಪಡಿಲಿಕ್ಕಾಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಸಮಲೋಷ್ಠಾಶ್ಮಕಾಂಚನ, ಬಂಗಾರದ ಕಲ್ಲು ತಂದಿಟ್ರು. ಪುರಂದರದಾಸರ ಕಥೆಯೊಳಗೆ ಕೇಳ್ತೀವಿ, ಸಂಪೂರ್ಣ ವೈರಾಗ್ಯವನ್ನು ತಾಳಿದ್ರು. ಅವಾಗ ರಾಜ ಪಾಪ ಇವರು ಬಡತನ ನೋಡ್ಲಿಕ್ಕಾಗಲಾರ್ದೇನೆ ಭಿಕ್ಷೆಗೆ ಅಂತೇಳಿ ಹೋದಾಗ ಆ ಅಕ್ಕಿ ಒಳಗೆ ಮುತ್ತು ರತ್ನಗಳನ್ನು ಹಾಕಿ ಕೊಟ್ಟನಂತ. ಅವಾಗ ಅವ್ರ ಹೆಂಡ್ತಿ ಹಳ ಮಾಡುತ್ತಾ ಇರಬೇಕಾರೆ, ಹಳ ಮಾಡೋದು ಅಂತಾರಲ್ಲ, ಮರದೊಳಗೆ ಹಾಕಿ ಅದರೊಳಗೆ ಕಸ ಕಡ್ಡಿ ಇದ್ದದ್ದನ್ನೆಲ್ಲ ತೆಗಿತಾ ಇರ್ಬೇಕಾದ್ರೆ, ಇವತ್ತು ಯಾವ ಏರಿಯಾಕ್ಕೆ ನೀವು ಭಿಕ್ಷಾಕ್ಕೆ ಹೋಗಿದ್ರಿ, ಅಕ್ಕಿ ಒಳಗೆ ಎಷ್ಟು ಕಲ್ಲು ಹಾಕ್ಯಾರಲ್ಲ ಅನ್ಲಂತ. ವಜ್ರ ವೈಡೂರ್ಯಗಳು ಅವಳಿಗೆ ಕಲ್ಲು ಕಂಡಂಗೆ ಆಯಿತು. ಬಹಳ ಕಷ್ಟ ಇಂತಹ ಸ್ವಭಾವ ಬರೋದು. ತುಲ್ಯ ಪ್ರಿಯಾ ಪ್ರಿಯ, ಅಪ್ರಿಯ ಪದಾರ್ಥಗಳು ಹೇಗೆ ಹೇಯವೋ ಹಾಗೆ ಪ್ರಿಯ ಪದಾರ್ಥಗಳು ಹೇಯ ಅಂತ ತಿಳ್ಕೊಳ್ಬೇಕು. ನಿಂದ್ಯ ತುಲ್ಯ ನಿಂದಾತ್ಮ ಸಂಸ್ತುತಿ. ಇದು ನಿಜವಾಗಿಯೂ ಕೃಷ್ಣ ನಮ್ಮ ಕಡೆಯಿಂದ ಇದನ್ನು ಅಪೇಕ್ಷೆ ಪಡ್ತಾನೆ. ನಾವು ಅದರ ಪ್ರಾಕ್ಟೀಸ್ ಮಾಡಬೇಕು. ಏನು ಹೇಳ್ತಾನೆ ಗೊತ್ತೇನ್ರಿ? ತುಲ್ಯ ನಿಂದಾತ್ಮ ಸಂಸ್ತುತಿ. ನಿಂದಾ ಮಾಡಿದಾಗ ರವಿಯಾಚಾರ್ಯ ಹಿಂಗ ಹಂಗ ಅಂತೇಳಂತಂದ್ರೆ ಅವ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಬರ್ತದ? ನನಗೆ ಯಾರಾದರೂ ರವಿ ಆಚಾರ್ಯ ಹಿಂಗ ಹಂಗ ಅಂತೇಳಿ ಅಂತಂದ್ರೆ ಅವ್ರ ಬಗ್ಗೆ ನನಗೆ ಸರಿಯಾದಂತಹ ಇಂಪ್ರೆಷನ್ ಮೂಡೋದಿಲ್ಲ. ಅದೇ ರವಿ ಆಚಾರ್ಯ ಭಾರೀ ದೊಡ್ಡ ಪಂಡಿತರು, ಭಾರೀ ಪ್ರವಚನ ಹೇಳ್ತಾರೆ, ನರಸಿಂಹದೇವ್ರ ಗುಡಿ ಭಾರೀ ಕಟ್ಟ್ಯಾರ ಅಂತ ಅಂದ್ಕೊಳ್ಳೆ ಭಯಂಕರ ಹುರುಪಿಗೆ ಬಿಡ್ತೀನಿ. ಉಬ್ಬೋದು ಅಂತಾರಲ್ಲ ನಮ್ಮ ಹುಬ್ಳಿ ಧಾರವಾಡ ಕಡೆಗೆ, ಭಯಂಕರ ಉಬ್ಬಿ ಬಿಡ್ತೀವಿ ನಾವು. ಕೃಷ್ಣ ಹೇಳ್ತಾನೆ, ಬೈದಾಗ ನೀನು ಅವ್ರನ್ನ ಹೆಂಗೆ ನೋಡ್ತೀಯೋ ಹೊಗಳೋ ಮುಂದಾಗೂ ನೀನು ಅವ್ರನ್ನ ಹಂಗೆ ನೋಡು. ಆಗ್ತದಾ? ಹಿಂದಿನ ಕಾಲದೊಳಗೆ ರಾಜರೆಲ್ಲರೂ ಹೊಗಳ ಭಟ್ಟರನ್ನ ಇಟ್ಟಿದ್ದರಂತಾರೆ ಸುತ್ತಲೂ. ಅವರಿಟ್ಟ ಉದ್ದೇಶ ಪಾಸಿಟಿವ್ ಥಿಂಕಿಂಗ್ ಬರಲಿ ಅಂತ ಅನ್ನೋದಕ್ಕೆ ಇಟ್ಟಿದ್ರು. ಅವರಲ್ಲಿ ಇದ್ದದ್ದನ್ನು ಹೇಳ್ತಿದ್ರು ಹೊರತಾಗಿ ಇಲ್ಲದೇ ಇದ್ದದ್ದನ್ನು ಹೇಳ್ತಿದ್ದಿಲ್ಲ. ಇವತ್ತಿನ ದಿವಸ ನಮ್ಮಲ್ಲಿ ಎಲ್ಲ ಬರೀ ಗುಣಗಳು. ಹೀಗಾಗಿ ನಾವು ಹೊಗಳ ಭಟ್ಟರನ್ನ ಇಟ್ಕೋಬೇಕಾಗ್ತದೆ. ಕೃಷ್ಣ ಹೇಳ್ತಾನೆ, ತುಲ್ಯ ನಿಂದಾತ್ಮ ಸಂಸ್ತುತಿ. ನಿಂದಾ ಮಾಡೋರನ್ನ ಹೆಂಗೆ ನೋಡ್ತೀಯೋ, ಸಂಸ್ತುತಿ ನಿನಗೆ ಸ್ತೋತ್ರ ಮಾಡೋರನ್ನ ನೋಡಿದಾಗೂ ಹಾಗೆ ಇರಬೇಕು. ಧೀರ, ಮೇಲೆ ಹೇಳಿದ್ದಕ್ಕೆ ಕಾರಣವಾದ ಧೈರ್ಯವುಳ್ಳವನು. ಮಾನಾಪಮಾನಯೋಹೋ, ಅವ್ರು ನಮಗೆ ಅವಮಾನ ಮಾಡಿದರೂ ಅಷ್ಟೇ, ಅವ್ರಿಗೆ ನಮಗೆ ಪುರಸ್ಕಾರ ಮಾಡಿದರೂ ಅಷ್ಟೇ. ತುಲ್ಯ, ಸಮವಾಗಿ ಇರುವವನು. ಮಿತ್ರಾರಿ ಪಕ್ಷಯೋ, ಸ್ನೇಹಿತರು ದ್ವೇಷಿಗಳು ಇರುವಲ್ಲಿ ತುಲ್ಯ, ಸಮಾನವಾಗಿ ಇರುವವನು. ವಿರೋಧ ಪಕ್ಷದೊಳಗಿದ್ದಾನ ಅನ್ನೋ ಮಾತ್ರಕ್ಕೆ ಅವನು ವಿರೋಧ ಮಾಡುವಂಗಿಲ್ಲ. ಬರೇ ಅವನನ್ನು ವಿರೋಧ ಮಾಡ್ಕೋತೆ ಕೊಡುವುದಿಲ್ಲ, ಅವನಲ್ಲಿ ಗುಣಗಳಿದ್ರೆ ತಗೋಬೇಕು. ನಮ್ಮ ಪಕ್ಷದೊಳಗಿದ್ದಾನ ಅನ್ನೋ ಮಾತ್ರಕ್ಕೆ ಅವನಲ್ಲಿರುವ ದೋಷಗಳನ್ನೆಲ್ಲ ಮುಚ್ಚಾಕಬೇಕು ಅಂತ ಅರ್ಥ ಅಲ್ಲ, ಸಮವಾಗಿ ತೆಗೆದುಕೊಳ್ಳಬೇಕು. ಮಿತ್ರಾರಿ ಪಕ್ಷಯೋಹೋ, ಮಿತ್ರ ಅಂತಂದ್ರೆ ಗೆಳೆಯ, ಅರಿ ಅಂತಂದ್ರೆ ಶತ್ರು. ಸ್ನೇಹಿತರು ದ್ವೇಷಗಳು ಇರುವಲ್ಲಿ ಸಮಾನವಾಗಿ ಇರುವಂಥದ್ದು. ಇಲ್ಲೊಂದು ಅಲ್ಲೊಂದು ಮಾಡುವುದಲ್ರಿ, ಗೆದ್ದೆತ್ತಿನ ಬಾಲ ಹಿಡಿಯೋ ಮಂದಿ ಆಗಬಾರ್ದು. ಸರ್ವಾರಂಭ ಪರಿತ್ಯಾಗಿ, ಸಮಸ್ತವಾದ ಕಾಮ್ಯಕರ್ಮಗಳನ್ನು ಬಿಟ್ಟಂಥವನು. ಸಹ ಗುಣಾತೀತ ಉಚ್ಯತೆ, ಅಂತಹ ಮನುಷ್ಯನು ಗುಣಾತೀತ ಅಂತ ಹೇಳ್ತಾ ಇದ್ದಾರೆ. ಗುಣಾತೀತನಾಗಿರ್ತಕ್ಕಂತಹ ಜೀವಿಯ ಲಕ್ಷಣಗಳನ್ನು ಕೇಳಿದ್ನಲ್ಲ ಅರ್ಜುನ, ಈ 3 ಶ್ಲೋಕಗಳಲ್ಲಿ ಪಟ್ಟಿ ಮಾಡಿ ಅದನ್ನು ಹೇಳ್ತಾ ಇದ್ದಾನೆ. ಬ್ರೀಫಾಗಿ ತಲೆ ಒಳಗೆ ಕೂಡು ಹಂಗೆ ಹೇಳಬೇಕು ಅಂತ ಹೇಳಂತಂದರೆ, ಲೌಕಿಕ ತಿಳಿವಿನ ಬೆಳಕನ್ನಾಗಲಿ, ಕಾಯಕದ ಹುರುಪನ್ನಾಗಲಿ, ಭ್ರಾಂತಿಯನ್ನೇ ಆಗಲಿ ಇದ್ದಾಗ ದ್ವೇಷಿಸುವುದಿಲ್ಲ, ಇರದಾಗ ಬಯಸುವುದಿಲ್ಲ, ಉದಾಸೀನನಂತೆ ಇದ್ದು ಬಿಡುತ್ತಾನೆ. ಗುಣಗಳ ಸೆಳೆತಕ್ಕೆ ಕದಲುವುದಿಲ್ಲ, ಗುಣಗಳು ಇರುವಂಥವೇ ಎಂದು ತೆಪ್ಪಗೆ ಇದ್ದು ಬಿಡುತ್ತಾನೆ. ಅವುಗಳ ತಾಳಕ್ಕೆ ತಾನು ಕುಣಿಯುವುದಿಲ್ಲ. ವಿಷಯ ಸುಖವನ್ನ ದುಃಖದಂತೆ ಕಾಣುತ್ತಾನೆ. ತನ್ನಲ್ಲೇ ತಾನು ಇದ್ದು ಬಿಡುತ್ತಾನೆ. ಮಣ್ಣು, ಕಲ್ಲು, ಹೆಣ್ಣು, ಚಿನ್ನ ಅವನಿಗೆ ಒಂದೇ ಥರ. ಸಾಧನೆಯಿಂದ ಬಗೆಗಟ್ಟಿಕೊಂಡ ಅವನಿಗೆ ಪ್ರಿಯವೂ ಒಂದೇ, ಅಪ್ರಿಯವೂ ಒಂದೇ. ತೆಗಳಿಕೆಯೂ ಒಂದೇ, ಹೊಗಳಿಕೆಯೂ ಒಂದೇ. ಸನ್ಮಾನವೂ ಒಂದೇ, ಅಪಮಾನವೂ ಒಂದೇ. ಗೆಳೆಯರ ಬಳಗವೂ ಒಂದೇ, ಹೆಗೆಯರ ಬಳಗವೂ ಒಂದೇ. ಅವನು ಇಂತಹ ಯಾವ ಲೌಕಿಕದಲ್ಲೂ
ತೊಡಗಿಕೊಳ್ಳುವುದಿಲ್ಲ, ಅಂಥವನು ಗುಣಾತೀತನಾಗಿರುತ್ತಾನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 14ನೆಯ ಅಧ್ಯಾಯದ 26 ಹಾಗೂ 27ನೆಯ ಕಡೆಯ 2 ಶ್ಲೋಕಗಳು. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಹಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಹಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಶ್ರೀಕೃಷ್ಣ ಪರಮಾತ್ಮ ಈ ಗುಣತ್ರಯಗಳ ವಿಭಾಗದ ಸಮಾರೋಪವನ್ನು ಮಾಡ್ತಾ ಕಡಿಕೆ ಹೇಳುವಂತಹ ಮಾತು. ಯಾವಾತನು ಮಾಂ ನನ್ನನ್ನು ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಚಾರೇಣ ಅಂತಂದರೆ ಅವಿಚ್ಛಿನ್ನವಾದ ಭಕ್ತಿಯೋಗದಿಂದ ನನ್ನನ್ನು ಸೇವಿಸುತ್ತಾನೆಯೋ ಸಹ ಏತಾನ್ ಗುಣಾನ್ ಸಮತೀತ್ಯ, ಅಂದರೆ ಈ ಗುಣಗಳನ್ನು ಅದರಿಂದುಂಟಾಗುವ ಬಂಧವನ್ನು ದಾಟಿ ಬ್ರಹ್ಮಭೂಯಾಯ ಕಲ್ಪತೆ, ಚಿತ್ ಪ್ರಕೃತಿಯನ್ನು ಹೊಂದುವುದಕ್ಕೆ ಸಮರ್ಥನಾಗುತ್ತಾನೆ. ಅಭಿಪ್ರಾಯ ಏನು ಅಂತಂದರೆ, ಬ್ರಹ್ಮನಿಗೆ ನಾನು ಆಧಾರ, ಅಂದರೆ ಕೃಷ್ಣ ಆಧಾರ ಎಂದು ಹೇಳುವುದರಿಂದ ಈ 2 ಶ್ಲೋಕಗಳಲ್ಲಿರುವ ಬ್ರಹ್ಮ ಅಂತನ್ನುವ ಶಬ್ದ ಏನದಲ್ಲ, ಈ ಬ್ರಹ್ಮ ಅಂತನ್ನುವ ಪದಗಳಿಗೆ ಪರಮಾತ್ಮ ಅಂತ ಅರ್ಥವನ್ನು ಮಾಡದೇನೆ ಮಹಾಲಕ್ಷ್ಮಿ ಎಂಬ ಅರ್ಥವನ್ನು ಮಾಡಬೇಕು. ಇದನ್ನು ಟಿಪ್ಪಣಿಕಾರರು ಬರಿತಾ ಇದ್ದಾರೆ. ಹಾಗಾದರೆ ಗುಣಾತೀತನಿಗೆ ಭಗವತ್ ಪ್ರಾಪ್ತಿ ಆಗ್ತದೆ ಅಂತ ಹೇಳದೇನೆ ಲಕ್ಷ್ಮೀ ಪ್ರಾಪ್ತಿಯೂ ಆಗುತ್ತದೆ ಅಂತ ಏನು ಹೇಳಿಕತ್ತಾರಲ್ಲ, ಅದಕ್ಕೆ ಕಾರಣ ಏನು? ಇಲ್ಲೇನಂತ ಹೇಳಿದರು? ಚಿತ್ ಪ್ರಕೃತಿಯನ್ನು ಹೊಂದುತ್ತಾರೆ. ಚಿತ್ ಪ್ರಕೃತಿ ಅಂತಂದರೆ ಲಕ್ಷ್ಮೀದೇವಿ ಅಂತ ಹೇಳಿದರು. ಪರಮಾತ್ಮನನ್ನು ಹೊಂದುತ್ತಾರೆ ಅಂತ ಹೇಳೋದ್ರ ಬದಲಿ ಲಕ್ಷ್ಮೀದೇವಿಯನ್ನು ಹೊಂದುತ್ತಾರೆ ಅಂತ ಯಾಕೆ ಹೇಳಿದರು? ಲಕ್ಷ್ಮಿಯು ನನ್ನಲ್ಲಿರುವುದರಿಂದ ಲಕ್ಷ್ಮೀ ಪ್ರಾಪ್ತಿಯು ಆದರೆ ನನ್ನ ಪ್ರಾಪ್ತಿ ಆಗುತ್ತದೆ ಅನ್ನುವ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮಣಃ ಲಕ್ಷ್ಮೀದೇವಿಗೆ ಮತ್ತು ಅವ್ಯಯಸ್ಯ ಶಾಶ್ವತನಾದಂತಹ ಅಮೃತಸ್ಯ ಮುಕ್ತಿ ಮಾರ್ಗಕ್ಕೆ ಮತ್ತು ಶಾಶ್ವತಸ್ಯ ಅಕ್ಷಯ ಫಲಗಳುಳ್ಳ ಧರ್ಮಸ್ಯ ನಿಷ್ಕಾಮ ಧರ್ಮಕ್ಕೆ ಮತ್ತು ಏಕಾಂತಸ್ಯ ಉತ್ತಮವಾದ ಸುಖಸ್ಯ ಚ ಸುಖಕ್ಕೂ ಕೂಡ ಅಹಂ ಪ್ರತಿಷ್ಠಾಹಿ ನಾನು ಆಧಾರ. ಹಿ ಅಂತ ಶಬ್ದವನ್ನು ಯಾಕಿಡ್ತಾರೆ ಶಾಸ್ತ್ರದಲ್ಲಿ ಅಂದರೆ ಇದು ಪ್ರಮಾಣ ಪ್ರಸಿದ್ಧವಾಗಿದೆ. ಇದರ ತಾತ್ಪರ್ಯ ಏನು? ಈ ಶ್ಲೋಕ ತಾತ್ಪರ್ಯ
ಗುಣಾತೀತನು ಲಕ್ಷ್ಮೀದೇವಿಗೆ ಲಕ್ಷ್ಮೀ ಸನ್ನಿಧಿಗೆ ಹೋಗಿ ಆಕೆಯ ಅನುಗ್ರಹವನ್ನು ಸಂಪಾದಿಸಿಕೊಂಡು ಭಗವಂತನನ್ನು ಹೊಂದುತ್ತಾನೆ. ದಿಸ್ ಇಸ್ ದ ವೇ ಎಂಬ ಪರಂಪರೆಯನ್ನು ತೋರಿಸಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳಿದ್ದಾನೆ ಅಂತ ಹೇಳ್ತಾ, ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ನನ್ನನ್ನು ಎಡೆಬಿಡದೆ ಭಕ್ತಿಯಿಂದ ಆರಾಧಿಸುವವನು ಈ ಗುಣಗಳ ಕಟ್ಟನ್ನು ಹರಿದು ಚೇತನ ಪ್ರಕೃತಿಯಂತೆ ಭಗವಂತನ ಪ್ರೀತಿಗೆ ಪಾತ್ರನಾಗುತ್ತಾನೆ. ಬ್ರಹ್ಮಭೂಯಾಯ ಅಂತ ಹೇಳಿದ್ರೆ ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಚೇತನ ಪ್ರಕೃತಿಯನ್ನು ಸೇರ್ತಾನೆ. ಅದರ ಜೊತೆಗೆ ಅಳಿವಿರದ ಬದಲಾಗದ ಚಿತ್ ಪ್ರಕೃತಿಗನು ನಾನೇ ಆಸರೆ ನೆಲೆ, ಸನಾತನ ಧರ್ಮಕ್ಕೆ ಮತ್ತು ಕೇವಲ ಸುಖಮಯವಾದ ಮೋಕ್ಷಕ್ಕೂ ಕೂಡ ನಾನೇ ಆಶ್ರಯ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಇವತ್ತಿನ ದಿವಸ ಶ್ರೀನಿವಾಸ ತೀರ್ಥರ ಹೊನ್ನಾಳಿಯಲ್ಲಿರುವಂತಹ ಶ್ರೀನಿವಾಸ ತೀರ್ಥರ ಆರಾಧನಾ ಮಹೋತ್ಸವ. ಶ್ರೀನಿವಾಸ ತೀರ್ಥರು ವಾಸ್ತವಿಕವಾಗಿ ಗೃಹಸ್ಥರವರು, ಅವರೇನು ಸನ್ಯಾಸಿಗಳಲ್ಲ. ಮಂತ್ರಾಲಯ ಪ್ರಭುಗಳು ಇವರ ವ್ಯಾಖ್ಯಾನದ ಕೌಶಲ್ಯವನ್ನು ನೋಡಿ ಅವರಿಗೆ ಅಮೂಲ್ಯವಾದದ್ದನ್ನೇನಾದರೂ ಕೊಡಬೇಕು ಅಂತ ನಮೋ ಅತ್ಯಂತ ದಯಾಲವೇ ಅಂತ ಅತ್ಯಂತ ದಯಾಳುಗಳಾದಂತಹ ಮಂತ್ರಾಲಯ ಪ್ರಭುಗಳು ಈ ಶ್ರೀನಿವಾಸಾಚಾರ್ಯರಿಗೆ ತಮ್ಮ ಬಿದರಳ್ಳಿ ಶ್ರೀನಿವಾಸಾಚಾರ್ಯರು ಅಂತವರು ಮೊದಲು ಅವರಿಗೇನೆ ಅದರ ಒಂದು ತೀರ್ಥ ಪದವಿಯನ್ನೇ ಕೊಟ್ಬಿಡ್ತಾರೆ. ಹೀಗಾಗಿ ಶ್ರೀನಿವಾಸಾಚಾರ್ಯರು ಅಂತ ಹೇಳಿದ್ದವರು ಶ್ರೀನಿವಾಸ ತೀರ್ಥರಾದಂಥವ್ರು. ಅಂತಹ ಅದ್ಭುತವಾದಂತಹ ಬರಹ ಅವರದ್ದು, ಟಿಪ್ಪಣಿ ಅವರದ್ದು. ಇಂತಹ ಶ್ರೀನಿವಾಸ ತೀರ್ಥರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಈ 13ನೇಯ ಗುಣತ್ರಯ ವಿಭಾಗ ಯೋಗ ಅಂತನ್ನುವುದನ್ನು ಸಮರ್ಪಣೆ ಮಾಡೋಣ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗೋ ನಾಮ 14ೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ 15ನೇಯ ಅಧ್ಯಾಯ ಬಹಳ ವಿಶೇಷವಾದಂಥದ್ದು, ಬಹಳ ಪ್ರಸಿದ್ಧವಾದಂಥದ್ದು, ಪುರುಷೋತ್ತಮ ಯೋಗ ಅಂತನ್ನುವುದು. ಅದನ್ನು ನಾಳೆಯಿಂದ ಶ್ರವಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.